ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಜೀವಶಾಸ್ತ್ರದ ಒಂದು ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋಣ. ಜೀವಶಾಸ್ತ್ರದ ಅಧ್ಯಯನವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪೂರ್ವದಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಕಥೆಯನ್ನು ಹೇಳ್ತೀನಿ. ಅದು ನಿಮ್ಮ ವಿವೇಚನೆಗೆ ಸಂಬಂಧಪಟ್ಟಿರುವಂತಹ ಕತೆ. ಅರ್ಥಾಯ್ತಾ? ಒಂದೂರಲ್ಲಿ ರಾಮಪ್ಪ ಲಕ್ಷ್ಮವ್ವ ಅಂತೇಳಿ ಇಬ್ಬರು ದಂಪತಿಗಳಿದ್ರು. ಆ ದಂಪತಿಗಳಿಗೆ ಇಬ್ರು ಮಕ್ಕಳಿದ್ರು. ಆ ಇಬ್ರು ಮಕ್ಕಳು ಹೆಂಗಿದ್ರಪ್ಪ ಅಂತ ಹೇಳಿದ್ರೆ ಬಹಳ ಸೋಮಾರಿತನದಿಂದ ಇದ್ರು. ತಂದೆಗೆ ಬಹಳ ವಿಚಾರ ಬರ್ತದೆ ಆ ಮಕ್ಕಳ ಬಗ್ಗೆ. ಏನ್ ಮಾಡ್ಬೇಕು ಮಕ್ಳು ನೋಡ್ರಿ ಏನು ಕೆಲಸನೂ ಮಾಡಂಗಿಲ್ಲ, ಇತ್ಲಾಗ ಏನ್ ಮಾಡಿದಂತ ಯಾವುದೇ ರೀತಿ ಓದಂಗಿಲ್ಲ, ಏನು ಮಾಡ್ತಿಲ್ಲ, ಏನ್ ಮಾಡ್ಬೇಕಂತೇಳಿ ಆ ಇಬ್ರು ಗಂಡ ಹೆಂಡತಿ ಏನ್ ಮಾಡ್ತಾರ, ಚಿಂತೆಯನ್ನ ಮಾಡ್ತಾ ಇರ್ತಾರ. ರಾಮಪ್ಪನಿಗೆ ಒಂದು ಐಡಿಯಾ ಹೊಳಿತಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ನಾನು ನನ್ನ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಇಬ್ರು ಮಕ್ಳನ್ನ ಕರೆದ್ಬಿಟ್ಟು ತಂದೆ ತಾಯಿ ಅವ್ರಿಗೆ ಹೇಳ್ತಾರೆ. ಏನಂತ ಹೇಳಿದ್ರೆ, ನಾವು ಇಷ್ಟು ದಿನ ದುಡ್ದಿರುವಂತ ದುಡ್ಡು ಮತ್ತು ಬಂಗಾರವನ್ನ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ಹುಗಿಲಿಟ್ಟಿದೀವಿ. ಅದು ಎಲ್ಲಿ ಅಂತ ಹೇಳಿ ಗೊತ್ತಿಲ್ಲ. ನೀವೇನ್ ಮಾಡಿರ್ತಾರೆ, ನಮ್ಮ ಭೂಮಿಯಲ್ಲಿ ಒತ್ತಟ್ಟಿಂದ ನೀವು ಅಗಿರೋದನ್ನ ಅಗದಾಗ ಏನಾಗ್ತತಿ, ನಿಮ್ಗೆ ಬಂಗಾರ ಮತ್ತು ದುಡ್ಡು ಏನಾಗ್ತತಿ ಸಿಗ್ತತಿ ಅಂತೇಳಿ ಆ ರಾಮಪ್ಪ ಮತ್ತು ಲಕ್ಷ್ಮವ್ವ ದಂಪತಿಗಳೇನ್ ಮಾಡ್ತಾರ, ತಮ್ಮ ಮಕ್ಕಳಿಗೆ ಹೇಳ್ತಾರ ಬುದ್ಧಿವಂತಿಕೆಯನ್ನ ಕಲಿಸ್ಲಿಕ್ಕೋಸ್ಕರ. ಆ ಮಕ್ಳು ಏನ್ ಮಾಡ್ತಾರ ಅಂತಾರ, ದುಡ್ಡು ಮತ್ತು ಬಂಗಾರ ಅಂದ ತಕ್ಷಣ ಏನ್ ಮಾಡ್ತಾರ ಮಕ್ಕಳು, ಹೌದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರ, ಮನೆಯಲ್ಲಿರುವಂತ ಸಲಿಕಿ ಗುದ್ಲಿ ಏನೇನದವಲ್ಲ ಸಲಕರಣೆಗಳನ್ನ ತೆಗೆದುಕೊಂಡ್ಬಿಟ್ಟು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅವರು ಹೊಲಕ್ಕೆ ಹೋಗ್ಬಿಟ್ಟು ಒತ್ತಟ್ಟಿಂದ ಏನ್ ಮಾಡ್ತಾರ, ಆ ಭೂಮಿಯನ್ನ ಅಗಿತಾರ. ಅಗದ್ಬಿಟ್ಟು ಮನೆಗ್ ಬರ್ತಾರ. ತಂದೆ ತಾಯಿ ಹತ್ರ ಕೇಳ್ತಾರ, ನೋಡಮ್ಮ ಅಪ್ಪಾಜಿ, ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲಾ ಭೂಮಿಯನ್ನ ಅಗದ್ವಿ, ಅಲ್ಲಿ ಯಾವುದೇ ಬಂಗಾರನೂ ಸಿಗ್ಲಿಲ್ಲ, ನಮ್ಗ ಯಾವುದೇ ದುಡ್ಡು ಸಿಗ್ಲಿಲ್ಲ, ನೀವು ನಮ್ಗೆ ಸುಳ್ಳು ಹೇಳಿದ್ರಿ ಅಂತ ಹೇಳ್ತಾರ. ತಂದೆ ಏನ್ ಮಾಡ್ತಾನಂತ, ನಾನು ಸುಳ್ಳು ಹೇಳಿಲ್ಲ, ಬಂಗಾರ ಮತ್ತು ದುಡ್ಡು ಅಲ್ಲೇ ಇದೆ, ಬನ್ನಿ ಈಗ ಏನ್ ಮಾಡಿದ್ರೆ ಒತ್ತಟ್ಟಿಂದ ಭೂಮಿಯನ್ನ ಅಗದಿರಲ್ಲ, ಇವಾಗ ನಾವು ಅದನ್ನ ಏನ್ ಮಾಡೋಣ ಅಂತ ಹೇಳಿದ್ರೆ ಚೆನ್ನಾಗಿ ಅದನ್ನ ಸಮ ಮಾಡ್ಕೊಂಡು ಅದಕ್ಕೆ ಬೀಜಗಳನ್ನ ಬಿತ್ತನು ಅಂತ ಹೇಳ್ಬಿಟ್ಟು ಬೀಜಗಳನ್ನ ಬಿತ್ತಲಿಕ್ಕೆ ಮಕ್ಕಳು ಕರ್ಕೊಂಡು ಹೋಗ್ತಾರ. ಬೀಜಗಳನ್ನ ಬಿತ್ತಾರ. ಒಳ್ಳೆ ಇಳುವರಿ ಬರ್ತತಿ, ಒಳ್ಳೆಯ ಆದಾಯ ಬರ್ತತಿ, ಅದರಿಂದ ಹೆಚ್ಚು ಪ್ರಮಾಣದಲ್ಲಿ ದುಡ್ಡು ಬರ್ತತಿ. ಆ ದುಡ್ಡಿನಿಂದ ಬಂಗಾರನ ತೆಗೆದುಕೊಳ್ತಾರ, ದುಡ್ಡನ್ನು ತೆಗೆದುಕೊಳ್ತಾರ. ಅವಾಗ ಮಕ್ಕಳಿಗೆ ಹೇಳ್ತಾರ, ನೋಡ್ ಮಕ್ಳೇ, ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ, ನಾ ಭೂಮಿಯನ್ನ ಅಗ್ಲಿಕ್ಕೆ ಹೇಳಿದ್ರೆ ಅಗದ್ರಿ, ಬಂಗಾರ ದುಡ್ಡು ಸಿಗ್ಲಿಲ್ಲ ಅಂತ ಬಂದ್ರಿ, ಅದಕ್ಕೆ ಬೀಜಗಳನ್ನ ಬಿತ್ತಿದ್ರಿ, ಬೀಜಗಳನ್ನ ಬಿತ್ತಿದಕ್ಕೆ ನಿಮ್ಗೆ ಏನಾಯ್ತು, ಬೀಜಗಳನ್ನ ಆದಾಯ ಬಂತು, ಅದರಿಂದ ಏನ್ ಮಾಡ್ತು, ದುಡ್ಡು ಮತ್ತು ಬಂಗಾರ ನಮ್ಗೆ ಏನಾಯ್ತು, ಸಿಕ್ತು. ನಾವು ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರ, ಪ್ರಾಮಾಣಿಕವಾಗಿ ನಾವು ಕೆಲಸವನ್ನ ಮಾಡಿದ್ರ ಏನಾಗ್ತತಿ ಅಂತ ಹೇಳಿದ್ರೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಏನಾಗ್ತತಿ ಅಂತ ಹೇಳಿದ್ರೆ ಸಿಗ್ತತಿ. ದುಡಿಮೆಯೇ ದುಡ್ಡಿನ ತಾಯಿ ಅಂದಂಗೆ, ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಒಂದು ಭಾವನೆಯಿಂದ ಅವ್ರಿಗೆ ಮಕ್ಕಳಿಗೆ ಹೇಳ್ತಾರ ಇಬ್ರು ರಾಮಪ್ಪ ಮತ್ತು ಲಕ್ಷ್ಮವ್ವ. ಈ ಒಂದು ಕಥೆಯಿಂದ ಏನ್ ತಿಳಿದು ಬರ್ತದಪ್ಪ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಒಂದು ದುಡಿಯುವುದರಿಂದ ನಮ್ಗೆ ಏನು ಆಗ್ತತಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗ್ತತಿ. ಇದ್ರಾಗ ಮುಖ್ಯವಾಗಿ ಒಂದು ಆಲೋಚನೆಯನ್ನ ಮಾಡ್ತಾರೆ. ಯಾರು? ರಾಮಪ್ಪ ಮತ್ತು ಲಕ್ಷ್ಮವ್ವ. ಯಾವ್ದ್ರಿಂದ ಆಲೋಚನೆಯನ್ನ ಮಾಡಿದ್ರು? ಮೆದುಳು. ಅರ್ಥಾಯ್ತಾ? ಮೆದುಳು ಇರೋದ್ರಿಂದ ಆಲೋಚನೆಯನ್ನ ಮಾಡ್ತದೆ. ನಿಮ್ಮಲ್ಲಿ ಕೂಡ ಮೆದುಳಿದೆ. ಆ ಮೆದುಳಿಗೆ ನೀವು ಕೆಲಸ ಕೊಟ್ರ ಅದೇನ್ ಮಾಡ್ತದಪ್ಪ ಅಂತಾರೆ, ಬೆಳಿತೈತಿ. ಅಂದ್ರೆ ಹೊಸ ಹೊಸ ವಿಚಾರಗಳನ್ನ ಏನ್ ಮಾಡ್ತದೆ, ಹೊರ ಹಾಕ್ತದೆ. ಅರ್ಥಾಯ್ತಾ? ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಈ ಕೆಲವೊಂದು ನಮ್ಮ ಮಾನವನ ಇದರಲ್ಲಿರುವಂತಹ ಕೆಲವೊಂದು ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಜೀವಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವಕ್ರಿಯೆಗಳು ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಜೀವಕ್ರಿಯೆಗಳೆಂದರೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಜೀವಕ್ರಿಯೆಗಳು ಅಂದ್ರೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ, ಜೀವಕ್ರಿಯೆಗಳು ಅಂತ ಹೇಳಿದ್ರೆ ಅದು ಸಸ್ಯನೇ ಆಗಿರ್ಬೋದು ಅಥವಾ ಪ್ರಾಣಿಗಳೇ ಆಗಿರ್ಬೋದು, ಅದು ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಆ ಜೀವಿಯು ಸಂಪೂರ್ಣವಾಗಿ ಜೀವಿಸಲು ಇರುವಂತ ಅಂಗಾಂಶಗಳನ್ನ ನಾವೇನಂತ ಕರಿತೀವಪ್ಪ ಅಂತಾರೆ, ಜೀವಕ್ರಿಯೆ ಅಂಗಾಂಶಗಳು ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ, ಕೆಲವೊಂದು ಅಂಗಾಂಶಗಳು ನಮ್ಮ ಬಾಡಿಯಲ್ಲಿ ಅವೇನ್ ಮಾಡ್ತವಪ್ಪ ಅಂದ್ರೆ ತಮ್ಮ ಕಾರ್ಯಗಳನ್ನ ಮಾಡ್ತವೆ. ಎರಡು ರೀತಿಯಲ್ಲಿ ಅದಾವ ನಮ್ಗೆ ಅಂಗಾಂಶಗಳು. ಅರ್ಥಾಯ್ತಾ? ಕೆಲವೊಂದು ಏನಪ್ಪಾ ಅಂತಾರೆ ಅನೈಚ್ಛಿಕ ಕಾರ್ಯ, ಕೆಲವೊಂದು ಐಚ್ಛಿಕ ಕಾರ್ಯಗಳ ಅಂಗಾಂಶಗಳು ಅಂತ ಹೇಳಿ ಕೂಡ ಕರಿತೀವಿ. ಐಚ್ಛಿಕ ಅಂತ ಹೇಳಿದ್ರೆ ನಮ್ಗೆ ಇಚ್ಛೆಗೆ ಒಳಪಟ್ಟಿರ್ತವೆ. ಅನೈಚ್ಛಿಕ ಅಂತ ಹೇಳಿದ್ರೆ ನಮ್ಮ ಇಚ್ಛೆಗೆ ಒಳಪಡದೇ ಇರುವಂತಹ ಅಂಗಾಂಶಗಳು ಕೂಡ ಅಲ್ಲೇನಾಗ್ತದೆ, ಕಂಡು ಬರ್ತವೆ. ಈಗ ನಾ ಸಸ್ಯಗಳಲ್ಲಿ ಹೇಳಿದೆ ಮತ್ತು ಪ್ರಾಣಿಗಳಲ್ಲಿ ಕೂಡ ಏನಪ್ಪಾ ಅಂತಾರೆ ಈ ಜೀವಕ್ರಿಯೆಗಳನ್ನ ಇಟ್ಟು ಸಸ್ಯಗಳಲ್ಲಿ ಸಸ್ಯಗಳನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ವಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಯಾಕೆ ಸಸ್ಯಗಳನ್ನ ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ? ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ, ಆದ್ದರಿಂದ ಅವನ್ನ ಸ್ವಪೋಷಕಗಳು. ನೋಡ್ರಿ, ಸಸ್ಯಗಳೇನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಯಾವ ವೇಳೆಯಲ್ಲಿ ಆಹಾರವನ್ನು ತಯಾರಿಸಿಕೊಳ್ತವೆ ಸಸ್ಯಗಳು? ಹಗಲಿನ ವೇಳೆ.
ಹಗಲಿನ ವೇಳೆಯಲ್ಲಿ ಯಾವುದರ ಸಹಾಯದಿಂದ ಆಹಾರವನ್ನು ತಯಾರಿಸಿಕೊಳ್ತಾರೆ? ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಮತ್ತು ಆಹಾರವನ್ನ ತಯಾರಿಸಿಕೊಳ್ತಾರೆ. ಹಾಗಾಗಿ ನಾವು ಅವುಗಳನ್ನ ಅಂತ ಕರಿತೀವಿ ಸ್ವಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಪರಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಪರಪೋಷಕಗಳು ಅಂದ್ರೆ ಏನು? ಬೇರೆ ಜೀವಿಯನ್ನ ಅವಲಂಬಿಸಿ ಬದುಕುವುದು, ಅವುಗಳಂತ ಕರಿತೀವಿ ಪರಪೋಷಕಗಳು ಅಂತ ಹೇಳಿ ಕೂಡ ಕರಿತೀವಿ. ಉದಾಹರಣೆ ಯಾರು ಕೊಡ್ತೀವಿ? ಉದಾಹರಣೆ ಕೂಡ ತಿಗಣೆ, ಕೀಟ, ಮನುಷ್ಯ ಮತ್ತು ಪ್ರಾಣಿಗಳು ಅಂತ ಹೇಳಿದ್ರು. ಸರಿ, ಕೂತ್ಕೊ. ಇವೆಲ್ಲವೂ ಕೂಡ ಪರಪೋಷಕಗಳು ಅಂತ ಹೇಳಿ ಕೂಡ ಕರಿತಾರೆ. ಅಂದ್ರೆ ಇನ್ನೊಂದು ಜೀವಿಯನ್ನ ಅವಲಂಬಿಸಿ ಏನ್ ಮಾಡ್ತವಪ್ಪ ಅಂತಂದ್ರೆ ಬದುಕುವಂತು. ಹಾಗಾದ್ರೆ ನಾವು ಇಂದಿನ ದಿನದಲ್ಲಿ ಮಾನವನ ಪೋಷಣೆಯ ಬಗ್ಗೆ ತಿಳ್ಕೊಳ್ಳೋಣ. ಮಾನವನ ಪೋಷಣೆ ನೋಡ್ರಿ, ಮಾನವನ ಪೋಷಣೆ ಅಂತ ಹೇಳಿದ್ರೆ ನಿಮಗೆ ಈಗ ಗೊತ್ತಾಯ್ತು. ಈಗ ಮಾನವ ಸ್ವಪೋಷಕನ ಪರಪೋಷಕನ? ಪರಪೋಷಕ. ಹಾಗಾದ್ರೆ ಮಾನವ ಪರಪೋಷಕ ಅಂತ ಹೇಳಿದ್ರೆ ಇನ್ನೊಂದು ಜೀವಿಯನ್ನು ಏನ್ ಮಾಡಿದ ಅವನು ಅವಲಂಬಿಸಿದ, ಅರ್ಥ ಆಯ್ತಾ? ಹಾಗಾದ್ರೆ ಈಗ ಮಾನವನ ಪೋಷಣೆಯಲ್ಲಿ ಕೆಲವೊಂದು ನಮ್ಗೇನಾಗ್ತವಪ್ಪ ಅಂತಂದ್ರೆ ಇಲ್ಲಿ ಕಂಡು ಬರ್ತವು. ಅದರಲ್ಲಿ ನಾವು ಮಾನವನ ಜೀರ್ಣಾಂಗ ವ್ಯೂಹದ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಯಾವುದು? ಮಾನವನ ಜೀರ್ಣಾಂಗ ವ್ಯೂಹ. ಮಾನವನ ಜೀರ್ಣಾಂಗ ವ್ಯೂಹ. ನೋಡ್ರಿ, ನಾವು ತಿನ್ನುವಂತ ಆಹಾರ ಯಾವ್ಯಾವ ರೀತಿ ಅದೇನಾಗ್ತದಪ್ಪ ಅಂದ್ರೆ ಜೀರ್ಣಕ್ರಿಯೆಗೆ ಒಳಪಡ್ತೈತೆ ಅನ್ನೋದು ಇಲ್ಲೊಂದು ಮಾಡೆಲ್ ಇದೆ. ಮಾಡೆಲ್ ಮೂಲಕ ನಿಮ್ಗೆ ಏನ್ ಮಾಡ್ತೇನೆ ತೋರಿಸ್ತೇನೆ, ಅರ್ಥ ಆಯ್ತಾ? ಇದೇನಿದು? ಮಾನವನ ಜೀರ್ಣಾಂಗ ವ್ಯೂಹ. ನೋಡಿ, ಇದರಲ್ಲಿ ಏನೇನ್ ಕಂಡು ಬರ್ತಪ್ಪ? ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಬಾಯಿ, ಅನ್ನನಾಳ ಮತ್ತು ಹೊಟ್ಟೆ, ಆಮೇಲೆ ಪಿತ್ತಜನಕಾಂಗ, ಪಿತ್ತಕೋಶ, ಸಣ್ಣ ಕರಳಿನ ಪ್ರಾರಂಭದ ಭಾಗ, ಮೆದೋಜೀರಕ ಗ್ರಂಥಿ, ದೊಡ್ಡ ಕರಳು, ಆಮೇಲೆ ದೊಡ್ಡ ಕರಳಿನ ಇರುವ ಭಾಗ, ಆಮೇಲೆ ನೆಕ್ಸ್ಟ್ ಸಣ್ಣ ಕರಳು, ಆಮೇಲೆ ಅಪೆಂಡಿಕ್ಸ್, ಗುದನಾಳ, ಆಮೇಲೆ ಈ ರೀತಿಯಾಗಿ ಈ ಒಂದು ಮಾನವನ ಜೀರ್ಣಾಂಗ ವ್ಯೂಹ ಏನಾಗಿದೆ ಅಂತಂದ್ರೆ ಒಳಗೊಂಡಿದೆ. ಪ್ರತಿಯೊಬ್ಬ ಮಾನವನಲ್ಲಿ ಕೂಡ ಈ ರೀತಿಯಾಗಿರುವಂತಹ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಅರ್ಥ ಆಯ್ತಾ? ನೋಡ್ರಿ, ನಾವು ತಿನ್ನಂತ ಆಹಾರ ನಾವೇನ್ ಮಾಡ್ತೇವೆ? ಬಾಯಿಯ ಮೂಲಕ ಏನ್ ಮಾಡ್ತೇವೆ? ಆಹಾರವನ್ನ ಅಗಿತೀವಿ, ಅರ್ಥ ಆಯ್ತಾ? ಮೊಟ್ಟ ಮೊದಲಾಗಿ ಮಾನವ ಪರಪೋಷಕ ಜೀವಿ, ಅರ್ಥ ಆಯ್ತಾ? ನಾವು ಯಾವ್ದನ್ನ ಅವಲಂಬಿಸಿದೇವಿ? ಸಸ್ಯಗಳನ್ನ ಅವಲಂಬಿಸಿದ್ವಿ. ಹಾಗಾದ್ರೆ ಸಸ್ಯಗಳನ್ನ ಅವಲಂಬಿಸಿದ ಮೇಲೆ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಪರಪೋಷಣೆಯನ್ನ ಪಡಿತೇವೆ. ಪರಪೋಷಕಗಳು ನಾವು ಆಹಾರವನ್ನ ಬಾಯಿಯ ಮೂಲಕ ಏನ್ ಮಾಡ್ತೇವೆ? ನಾವು ತೆಗೆದುಕೊಳ್ತೇವೆ. ಬಾಯಿ ಮೂಲಕ ತೆಗೆದುಕೊಂಡಾಗ ಎಲ್ಲಿ ಬರ್ತದೆ? ಇದು ಇದೇನು? ಅನ್ನನಾಳ. ಅನ್ನನಾಳಿಂದ ಸೀದಾ ಎಲ್ಲಿ ಬರ್ತದೆ? ಜಠರ ಅಲ್ಲ, ಜಠರ. ಜಠರ ಅಥವಾ ಹೊಟ್ಟೆ ಅಂತ ಹೇಳಿ ಕೂಡ ಕರಿತೀವಿ, ಅರ್ಥ ಆಯ್ತಾ? ಜಠರ. ಅಲ್ಲಿಗೆ ಏನಾಗ್ತದೆ? ಇಲ್ಲಿಗೆ ನಾವು ತಿನ್ನಂತ ಆಹಾರ ಏನಾಗ್ತದೆ? ಇಲ್ಲಿಗೆ ಬರುತ್ತೆ, ಅರ್ಥ ಆಯ್ತಾ? ಬಂದ್ಮೇಲೆ ಎಲ್ಲಿ ಹೋಗ್ತದಪ್ಪ ಅಂತ ಹೇಳಿದ್ರೆ ಅದು ಇದೇನಿದು? ಅಲ್ಲ, ಇದು ನಾವು ಹೋಗಿದ್ವಿ ಕೆಳಗೆ ಪಾರ್ಟ್ಗಳು ನೀಡಿದ್ನ. ಇದೇನಿದು? ಲಿವರ್, ಅರ್ಥ ಆಯ್ತಾ? ಲಿವರ್ ಪಿತ್ತಕೋಶ ಅಂತ ಹೇಳಿ ಕೂಡ ಕರಿತೀವಿ, ಲಿವರ್ ಅಂತ ಹೇಳಿ ಕೂಡ ಕರಿತೀವಿ, ಇಂಗ್ಲಿಷ್ ನ ಲಿವರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪಿತ್ತಕೋಶ ಇದೆ, ಇದು ಪಿತ್ತಕೋಶ. ನೆಕ್ಸ್ಟ್ ಇದು ಮೆದೋಜೀರಕ ಗ್ರಂಥಿ, ಮೆದೋಜೀರಕ ಗ್ರಂಥಿ. ಆಮೇಲೆ ಇದು ಸಣ್ಣ ಕರಳಿನ ಪ್ರಾರಂಭದ ಭಾಗ. ಏನಿದು? ಸಣ್ಣ ಕರಳು. ಇದು ದೊಡ್ಡ ಕರಳು, ಇದು ಕೂಡ ಸಣ್ಣ ಕರಳು, ಇದು ಗುದದ್ವಾರ. ನೋಡಿ, ನಾವು ತಿನ್ನಂತ ಸೀದೆ ಏನಾಯ್ತಪ್ಪ ಅಂದ್ರ ಇಲ್ಲಿ ಜಠರಕ್ಕೆ ಬಂತು. ಜಠರದಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಕರಳಿಗೆ ಬರ್ತತಿ. ಜಠರದಿಂದ ಸಣ್ಣ ಕರಳು, ಸಣ್ಣ ಕರಳಿನಲ್ಲಿ ಕೂಡ ಏನಾಗ್ತೈತಿ? ಆಹಾರ ಜೀರ್ಣಕ್ರಿಯೆ ಆಗ್ತದೆ. ಅಲ್ಲಿ ಕೂಡ ಏನಾಗ್ತೈತಿ? ಇನ್ನೊಂದು ನಾವು ಆಹಾರವನ್ನು ಡೈರೆಕ್ಟ್ ಆಗಿ ನುಂಗಂಗಿಲ್ಲ. ಫಸ್ಟ್ ಏನ್ ಮಾಡ್ತಾವ? ಆಹಾರ ಬಾಯೊಳಗೆ ಇರ್ತಕ್ಕಂಥ ತಕ್ಷಣ ಏನ್ ಮಾಡ್ತೀವಿ? ಚೆನ್ನಾಗಿ ಅಗಿತಿರೋದು. ಚೆನ್ನಾಗಿ ಅಗದ್ಬಿಟ್ಟು ನಾವೇನ್ ಮಾಡ್ಬೇಕು? ಅನ್ನನಾಳದ ಮೂಲಕ ನುಂಗ್ಬೇಕು. ಆಮೇಲೆ ಇನ್ನೊಂದು, ನಾವು ಊಟ ಮಾಡ್ಬೇಕಾದಾಗ ಮಾತನಾಡಿದ್ರೆ ನಮ್ಗೆ ನೆತ್ತಿಗತ್ತತಿ ತಿನ್ನಂತ ಆಹಾರ. ಯಾಕೆ ನೆತ್ತಿಗತ್ತತಿ ಅಂತ ಹೇಳಿದ್ರೆ ಇಲ್ಲಿ ಕ್ಯೂರ್ನಾಲಿ ಅಂತ ಹೇಳಿ ಕರೀತಾರೆ, ಎಪಿಗ್ಲಾಟಿಸ್ ಅಂತ ಹೇಳಿ ಕರೀತಾರೆ. ಅದೇನಾಗ್ತದಪ್ಪ ಅಂತ ಹೇಳಿದ್ರೆ ಅದು ನೀವು ಉಸಿರಾಟ ಕ್ರಿಯೆ ಮಾಡಬೇಕಾದಾಗ ಅನ್ನನಾಳವನ್ನ ಕ್ಲೋಸ್ ಮಾಡ್ತೀವಿ. ನೀವು ಅನ್ನವನ್ನ ನುಂಗ್ಬೇಕಾದಾಗ, ಗಂಟಲಿನಲ್ಲಿ ಅನ್ನವನ್ನು ನುಂಗ್ಬೇಕಾದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಉಸಿರಾಟ ಮಾಡುವಂತ ಆ ಭಾಗವನ್ನು ಏನ್ ಮಾಡ್ತದೆ? ಅದು ಕ್ಲೋಸ್ ಮಾಡಿರ್ತೈತಿ. ಅವಾಗ ಏನಾಗ್ತೈತಿ? ಆಹಾರ ನೀಟಾಗಿ ಇಳಿತೈತಿ. ನೀವು ಮಾತಾಡ್ಕೊಂತ ಉಂಡ್ರಿ ಅಂತ ಹೇಳಿದ್ರೆ ನಿಮ್ ತಲೆ ನೆತ್ತಿಗೆ ಹತ್ತೈತಿ. ಅನುಭವ ಆಗೈತಿಲ್ಲ? ಎಲ್ಲರೂ ಆಗೈತಿಲ್ಲ? ಸೀದಾ ಅನ್ನನಾಳದ ಮೂಲಕ ಇಲ್ಲಿ ಅದು ಬಿಟ್ಟು ಏನ್ ಮಾಡ್ತೀವಿ? ಜಠರಕ್ಕೆ ಬರ್ತೈತಿ. ಮತ್ತೆ ಇಲ್ಲಿ ಏನಾಗ್ತೈತಿ? ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತೈತಿ. ಯಾವ್ದು ಇರ್ತೈತಿ? ಹೈಡ್ರೋಕ್ಲೋರಿಕ್ ಆಸಿಡ್, HCl ಅಂತ ಹೇಳಿ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತೈತಿ. ಬಾಯಿ ಒಳಗಡೆ ಲಾಲಾರಸ ಇರ್ತೈತಿ. ಹೊಟ್ಟೆ ಒಳಗಡೆ ಏನಾಗ್ತೈತಿ? ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತೈತಿ. ಇದರಲ್ಲಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಆಹಾರವನ್ನು ಏನ್ ಮಾಡ್ತೈತಿ? ನುಣ್ಣಗೆ ಪುಡಿ ಮಾಡ್ತೈತಿ. ಪುಡಿ ಮಾಡಿಬಿಟ್ಮೇಲೆ ಅಲ್ಲಿ ಏನಾಗ್ತೈತಿ? ಸಣ್ಣ ಕರಳಿಗೆ ಹೋಗ್ತೈತಿ.
ಅರ್ಥಾತ್ ಸಣ್ಣ ಕರಳಿನಲ್ಲಿ ಕೂಡ ಏನಾಗ್ತೈತಿ ಆಹಾರ ಹೀರಿಕೆ ಆಗ್ತೈತಿ. ಅರ್ಥಾತ್ ತಿಂದಂತ ಆಹಾರ ಏನಾಗ್ತೈತಿ ಹೀರಿಕೆ ಆಗ್ತೈತಿ. ಅಲ್ಲಿಂದ ದೊಡ್ಡ ಕರಳಿನಲ್ಲಿ ಕೂಡ ಏನಾಗ್ತೈತಿ ಆಹಾರ ಹೀರಿಕೆ ಆಗ್ತೈತಿ. ಹೀರಿಕೆ ಆಗಿದ್ಮೇಲೆ ಅದೊಂದ್ ಕಡೆ ಹೋಗಿ ಏನಾಗ್ತದಪ್ಪ ಅಂದ್ರ ಸಂಗ್ರಹ ಆಗ್ತೈತಿ. ಆಮೇಲೆ ವೇಸ್ಟ್ ಏನಾಗ್ತದಪ್ಪ ಅಂತಂದ್ರ ಈ ಗುದದ್ವಾರದ ಮೂಲಕ ಏನಾಗ್ತೈತಿ ನಮ್ಮ ಬಾಡಿಯಿಂದ ಹೊರಗಡೆ ಹೋಗ್ಬೋದು. ಇದು ಮಾನವನ ಜೀರ್ಣಾಂಗ ವ್ಯೂಹದ ಒಂದು ವ್ಯವಸ್ಥೆ. ಅರ್ಥಾಯ್ತಾ? ಇದನ್ನ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೀವಿ. ಇದು ಏನಪ್ಪಾ ಅಂತಂದ್ರೆ ಇದೆಲ್ಲ ಪಾರ್ಟ್ಗಳು ಎಲ್ಲ ಕೂಡ ಗೊತ್ತೈತಿ. ಅರ್ಥಾಯ್ತಾ? ಏನ್ ಹೇಳಿದ ಬಾಯಿ, ಇದು ಅನ್ನನಾಳ, ಇದು ಇದು ಜೀವಕೋಶ, ಇದು ಆಮೇಲೆ ನೆಕ್ಸ್ಟ್ ಇದು 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 ಅರ್ಥ ಆಯ್ತಾ? ನೋಡ್ರಿ ನಾವು ತಿನ್ನಂತ ಆಹಾರ ಈ ಒಂದು ಸಿಸ್ಟಮ್ ನಲ್ಲಿ ಏನಾಗ್ತದಪ್ಪ ಅಂದ್ರೆ ಜೀರ್ಣಕ್ರಿಯೆ ಒಳಪಡ್ತತಿ. ಅರ್ಥ ಆಯ್ತಾ? ಇದು ಒಂದು ನಮ್ಮ ಮಾನವನ ಒಂದು ಜೀರ್ಣಾಂಗ ವ್ಯವಸ್ಥೆ. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಇದೇನಿದೆ? ಏನಿದೆ? ಹೌದಾ? ಮಾನವನ ದೇಹದ ಯಾವ ಭಾಗದಲ್ಲಿ ಇರ್ತದೆ ಹೃದಯ? ಎಡಭಾಗದಲ್ಲಿ ಇರ್ತದೆ. ಇದ್ರ ಕಾರ್ಯಗಳೇನು? ಇದ್ರ ಕೆಲಸ ಏನು? ರಕ್ತವನ್ನ ಬೇಕಾದ ಅಂಗಾಂಶಗಳಿಗೆ ಮಾಡ್ತತಿ ಸಪ್ಲೈ ಮಾಡ್ತದೆ. ಅರ್ಥ ಆಯ್ತಾ? ನೋಡ್ರಿ ಇದು ಎಷ್ಟು ಕೋಣೆಗಳನ್ನ ಒಳಗೊಂಡಿದೆ? 4 ಕೋಣೆ. ಮಾನವನ ಹೃದಯ ಇದು 4 ಕೋಣೆಗಳನ್ನ ಒಳಗೊಂಡಿದೆ. ಏನೇನು 4 ಕೋಣೆಗಳು ಅಂತ ಹೇಳಿದ್ರೆ ಎಡ ಹೃತ್ಕರ್ಣ, ಎಡ ಹೃತ್ಕಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕಕ್ಷಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಉಚ್ಚ ಅಪಧಮನಿಗಳು, ಕುಪ್ಪಸಕ ಅಪಧಮನಿಗಳು, ಮಹಾ ಅಪಧಮನಿಗಳು ಈ ರೀತಿಯಾಗಿ ಕೂಡ ಇವನ ಅಪಧಮನಿಗಳು ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ ಎಡ ಹೃತ್ಕರ್ಣ ಅಂತ ಹೇಳಿದ್ರೆ ಇದು ಬಲ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿ. ಅರ್ಥ ಆಯ್ತಾ? ಇದು ಸೆಂಟರ್ ಏನಾಗ್ತದಪ್ಪ ಅಂತ ಹೇಳಿದ್ರೆ ಕ್ಲೋಸ್ ಇರ್ತದೆ. ಇದಕ್ಕೂ ಓಪನ್ ಇರಂಗಿಲ್ಲ. ಕೆಲವೊಂದು ಟೈಮ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿ ಕೂಡ ಆಮ್ಲಜನಕ ಸಹಿತ, ಆಮ್ಲಜನಕ ರಹಿತ. ನೋಡ್ರಿ ಇದು ರಕ್ತವನ್ನ ಪಂಪ್ ಮಾಡ್ತತಿ ಹೃದಯ. ಇದನ್ನ ನಾವು ಯಾವ ಸ್ನಾಯು ಅಂತ ಹೇಳಿ ಕರಿತೀವಿ? ಯಾವ ಸ್ನಾಯು? ಅನೈಚ್ಛಿಕ ಸ್ನಾಯು. ನಮ್ಮ ಇಚ್ಛೆಗೆ ಒಳಪಡಲ್ಲ ಇದು. ನಮ್ಮ ಇಚ್ಛೆಗೆ ಒಳಪಡದೆ ಏನ್ ಮಾಡ್ತೈತಿ? ಇದು ಕೆಲಸವನ್ನ ಮಾಡ್ತಾನೆ ಇರ್ತೈತಿ. ಇದರ ಗಾತ್ರ ಎಷ್ಟಿರ್ತದಪ್ಪ ಅಂದ್ರ ಅವರವರ ಎಡಗೈ ಮುಷ್ಟಿ ಎಷ್ಟಿರ್ತತಿ. ಅರ್ಥಾಯ್ತಾ? ನಮ್ಮ ಮಾನವನ ದೇಹದ ಎಡಭಾಗದಲ್ಲಿ ಏನಾಗ್ತತಿ ಒಂದು ಹೃದಯ ಕಂಡು ಬರ್ತತಿ. ಇದು ರಕ್ತವನ್ನ ಪಂಪ್ ಮಾಡುವ ಮೂಲಕ ನಾವು ಆಮ್ಲಜನಕವನ್ನ ತೆಗೆದುಕೊಳ್ಳೋದು, ರಕ್ತ ಹೀರ್ಕೊಳ್ತತಿ. ಹೀರ್ಕೊಂಡ್ಬಿಟ್ಟು ಏನ್ ಮಾಡ್ತದಪ್ಪ ಅಂತೀರ ಕೋಶಗಳಿಗೆ ಮತ್ತೆ ಪಂಪ್ ಮಾಡಿದ ಏನಾಗ್ತತಿ ಕೋಶಗಳಿಗೆ ಆಮ್ಲಜನಕ ಸಪ್ಲೈ ಮಾಡ್ತತಿ. ರಕ್ತದಲ್ಲಿರುವಂತಹ ನೀವು ತಿಂದಂತ ಆಹಾರ ಜೀರ್ಣಕ್ರಿಯೆ ಆಗಿತ್ತಲ್ಲ, ಆ ಜೀರ್ಣಕ್ರಿಯೆ ಆಗಿರುವಂತ ಆಹಾರವನ್ನು ಕೂಡ ಕೋಶಗಳಿಗೆ ಏನ್ ಮಾಡ್ತತಿ ಸಪ್ಲೈ ಮಾಡ್ತತಿ. ಕೋಶಗಳಿಗೆ ಆಹಾರವನ್ನು ಸಪ್ಲೈ ಮಾಡ್ತತಿ. ಆ ಅನಿಲ ಗಾಳಿಯನ್ನು ಕೂಡ ಏನ್ ಮಾಡ್ತತಿ ಆಮ್ಲಜನಕವನ್ನು ಕೂಡ ಕೊಡ್ತತಿ. ಆ ಕೋಶಗಳು ಏನ್ ಮಾಡ್ತಾವ ಅದನ್ನ ಹೀರ್ಕೊಂಡ್ಮೇಲೆ ಅಲ್ಲಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತಾವೆ. ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಟ್ಟ ತಕ್ಷಣ ಏನ್ ಮಾಡ್ತತಿ ಮತ್ತೆ ಹೃದಯಕ್ಕೆ ಬರ್ತದೆ. ಅರ್ಥಾಯ್ತಾ? ಹೃದಯ ಮತ್ತೆ ಪಂಪ್ ಮಾಡಿದಾಗ ನಾವೇನ್ ಮಾಡ್ತೀವಿ ಮೂಗಿನ ಮೂಲಕ, ಶ್ವಾಸಕೋಶದ ಮೂಲಕ, ಮೂಗಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತೀವಿ ಹೊರ ಹಾಕ್ತಿವಿ. ಹೊರ ಹಾಕಿದ ತಕ್ಷಣ ಆ ರಕ್ತ ಮತ್ತೆ ಹೋಗಂಗಿಲ್ಲ. ಆ ರಕ್ತ ಅಲ್ಲೇ ಇರ್ತೈತಿ. ಅದೇ ರಕ್ತ ಏನ್ ಮಾಡ್ತೈತಿ ಮತ್ತೆ ನೀವು ಗಾಳಿಯನ್ನ ತೆಗೆದುಕೊಳ್ತಿಲ್ಲ. ಗಾಳಿಯನ್ನ ತೆಗೆದುಕೊಂಡಾಗ ಆಮ್ಲಜನಕವನ್ನು ಏನ್ ಮಾಡ್ತದೆ ಹೀರ್ಕೊಳ್ತದೆ. ರಕ್ತ ಹೀರ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಬರ್ತೈತಿ ಹೃದಯ ಬರ್ತೈತಿ. ಹೃದಯ ಮತ್ತೆ ಪುಷ್ ಮಾಡಿದ ತಕ್ಷಣ ಏನ್ ಮಾಡ್ತೈತಿ ಕೋಶಗಳಿಗೆ ಆಮ್ಲಜನಕವನ್ನ ಮತ್ತು ರಕ್ತದಲ್ಲಿರುವಂತ ಆಹಾರ ಪದಾರ್ಥಗಳು ಇರ್ತದಲ್ಲ, ಪ್ರೋಟೀನ್ಸ್, ವಿಟಮಿನ್ಸ್ ಇವೆಲ್ಲ ಇರ್ತದೆ, ಅವುಗಳನ್ನ ಏನ್ ಮಾಡ್ತದೆ ಸಪ್ಲೈ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೈತಿ. ಇದು ನಮ್ಮ ದೇಹದ ಅತ್ಯಂತ ಮುಖ್ಯವಾಗಿರುವಂತ ಒಂದು ಅಂಗಾಂಶಗಳಲ್ಲಿ ಇದು ಕೂಡ ಒಂದು. ಅರ್ಥಾಯ್ತಾ? ಈ ಹೃದಯ ಯಾವಾಗ ಕ್ಲೋಸ್ ಆಗ್ತೈತೋ ಅವಾಗ ವ್ಯಕ್ತಿದು ಎಲ್ಲಾ ಕೆಲಸಗಳು ಕ್ಲೋಸ್. ಅರ್ಥಾಯ್ತಾ? ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ನಾ ಹೇಳಿದಲ್ಲ ನಮ್ಮ ಬಾಡಿಯಲ್ಲಿ ಸುಮಾರು ಎಲ್ಲಾ ನರಗಳನ್ನ ತೆಗೆದುಬಿಟ್ಟು ಜೋಡಿಸಿದ ಸುಮಾರು ಒಂದು 1000 ಕಿಲೋಮೀಟರ್ ಏನ್ ಮಾಡ್ಬೋದು ನಾವು ಜೋಡಿಸಬಹುದು. ಅಷ್ಟು ನರಕೋಶಗಳು ನಮ್ಮ ಬಾಡಿ ಒಳಗಡೆ ಇರ್ತವೆ. ಅದರಲ್ಲಿ ಎಲ್ಲದರಲ್ಲಿ ಕೂಡ ಕೆಲಸವನ್ನ ಮಾಡ್ತಿರ್ತೈತಿ. ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ
ನಾ ಹೇಳಿದೆ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ಅಂತ ಹೇಳಿ ಕೊಡಕಂತೆ. ಅವಾಗ ಏನಾಗ್ತೈತಿ ಇಲ್ಲಿ ಏನಾದ್ರು ಕೂಡ ಏನಾಗ್ತದೆ, ಇವು ಬ್ಲಾಡರ್ಗಳು ಏನಾಗ್ತವೆ, ಒಡೆದು ಬಿಡ್ತು. ಒಡೆದಾಗ ರಕ್ತ ಎಲ್ಲ ಏನಾಗ್ತೈತಿ, ಮಿಶ್ರಣ ಆಗ್ಬಿಡ್ತೈತಿ. ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ಎಲ್ಲ ಮಿಶ್ರಣ ಆಗ್ತೈತಿ. ಅವಾಗ ವ್ಯಕ್ತಿಗೆ ಏನಾಗ್ತೈತಿ, ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಕೆಲವರು ಸ್ಟಂಟ್ ಹಾಕೋದು ಅಂತ ಹೇಳ್ತಾರೆ, ಗೊತ್ತೈತೆ ನಿಮ್ಗೆ ಸ್ಟಂಟ್? ಹಾರ್ಟ್ ಅಟ್ಯಾಕ್ ಆಗಿತ್ತವ್ರಿಗೆ ಹಂಗಾಗಿ ಏನ್ ಮಾಡ್ತಾರೆ, ಸ್ಟಂಟ್ ಆಗ್ತಾರ ಅಂತ ಹೇಳ್ತಾರೆ. ನಮ್ಮ ಬಾಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಯಾವ್ದಾದ್ರು ಒಂದು ಪಾರ್ಟ್ ಇಂದ ಏನ್ ಮಾಡ್ತಾರ ಅಂದ್ರೆ ಅಲ್ಲಿಂದ ಏನ್ ಮಾಡ್ತಾರೆ, ಅದಕ್ಕೆ ಸ್ಟಿಕ್ಕರ್ ಹಾಕ್ತಾರೆ. ನೀವ್ ಹೆಂಗ್ ನೋಡ್ರಿ ಸೈಕಲ್ ಪಂಚರ್ ಆದ್ರೆ ಏನ್ ಮಾಡ್ತಾರೆ, ನಾವು ಸ್ಟಿಕ್ಕರ್ ಹಾಕ್ತೇವೆ. ಸ್ಟಿಕ್ಕರ್ ಹಾಕಿದಾಗ ಏರ್ ಹೋಗೋದು ಏನಾಗ್ತದೆ, ಅವಾಗ ಕಡಿಮೆ ಆಗ್ತದೆ. ಅವಾಗ ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ, ಎಲ್ಲಿ ಯಾವ ಭಾಗದಲ್ಲಿ ಫ್ರಾಕ್ಚರ್ ಆಗಿರ್ತದಲ್ಲ ಅಲ್ಲಿ ಏನ್ ಮಾಡ್ತಾರೆ, ಅದನ್ನ ಸ್ಟಂಟ್ ಅನ್ನ ಹಾಕ್ತಾರೆ. ಅರ್ಥಾಯ್ತಾ? ಹಾಗಾಗಿ ಇದು ಒಂದು ಅನೈಚ್ಛಿಕ ಸ್ನಾಯು. ಅರ್ಥಾಯ್ತಾ? ನಮ್ಮ ಇಚ್ಛೆಗೆ ಒಳಪಡಲ್ಲ ಇದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲವೂ ಕೂಡ ನಮ್ಮ ಇಚ್ಛೆಗೆ ಒಳಪಡ್ತವೆ. ಕಣ್ಣಿಗೆ ರೆಸ್ಟ್ ಬೇಕಂದ್ರೆ ನಾವು ನಿದ್ದೆ ಮಾಡ್ಬೋದು. ಬಾಡಿ ಸುಸ್ತಾಗೈತಿ, ಕೈ ಕಾಲುಗಳಿಗೆ ಸುಸ್ತಾಗೈತಿ ಅಂದ್ರೆ ನಾವೇನ್ ಮಾಡ್ಬೋದು, ರೆಸ್ಟ್ ಮಾಡ್ಬೋದು. ಅರ್ಥಾಯ್ತಾ? ಆದ್ರೆ ಈ ಬಾಡಿಗೆ ರೆಸ್ಟ್ ಮಾಡಕ್ ಬರಂಗಿಲ್ಲ. ಇದರಂತೆ ಇನ್ನೊಂದಿದೆ ನಮ್ಮ ಬಾಡಿ, ಯಾವ್ದಪ್ಪ ಅಂತೀರ, ಮೂತ್ರಜನಕಾಂಗಗಳು ಅಂತ ಹೇಳಿ ಕೊಡಕತ್ತೀವಿ, ಕಿಡ್ನಿ ಅಂತ ಹೇಳಿ ಕೊಡಕತ್ತೀವಿ. ಅವು ಕೂಡ ಅನೈಚ್ಛಿಕ ಸ್ನಾಯು, ನಮ್ಮ ಇಚ್ಛೆಗೆ ಒಳಪಡಲ್ಲ. ನೀವು ಮಲ್ಕೊಂಡ್ರು ಕೆಲಸ ಮಾಡ್ತಾವು, ನೀವು ಎದ್ದಾಗೂ ಕೆಲಸ ಮಾಡ್ತಾವು. ನಿಮ್ಮ ಬಾಡಿ ಒಳಗಡೆ ಎಲ್ಲಿ ಮಟ್ಟ ಅನಿಲಗಳ ವಿನಿಮಯ ಕ್ರಿಯೆ ಆಗ್ತದೋ ಅಲ್ಲಿ ತನೂ ಕೂಡ ಏನ್ ಮಾಡ್ತೀವಿ, ಕೆಲಸವನ್ನ ಮಾಡ್ತೇವೆ. ನಿಮ್ಮಲ್ಲಿ ಯಾವಾಗ ಅನಿಲ ವಿನಿಮಯ ಕ್ರಿಯೆ ಕ್ಲೋಸ್ ಆಗೈತಿ ಅಂದ್ರ ಇದು ಹೋಗಿದೆ ಅಂತ ಹೇಳಿ ಅರ್ಥ. ಒಂದು ಸರಿ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಹೃದಯ ಯಾವುದೇ ಕಾರಣಕ್ಕೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಓಪನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಕೆಲವೊಂದು ಪಾರ್ಟ್ಗಳನ್ನ ಲಿವರ್ ಪವರ್ ತೋರಿಸಿದಲ್ಲ, ಮಾನವ ಜರಣ ಆಗಿರೋದ್ರಲ್ಲಿ ಲಿವರ್ ಪವರ್ ಎಲ್ಲ ಚೇಂಜ್ ಮಾಡಬಹುದು ನಾವು ಮತ್ತೆ. ಬಟ್ ಆದ್ರೆ ಇದು ಒಂದ್ಸರಿ ಕ್ಲೋಸ್ ಆತಂದ್ರೆ ಇದು ಚೇಂಜ್ ಮಾಡಕ್ ಬರಂಗಿಲ್ಲ. ಇನ್ನೊಬ್ರು ಹೃದಯ ಇನ್ನೊಬ್ರಿಗೆ ಕಸಿ ಮಾಡ್ಬೋದು, ಅರ್ಥಾಯ್ತಾ? ಬಟ್ ಆದ್ರೆ ಅದು ಕ್ಲೋಸ್ ಆಗಿರೋ ಹೃದಯ ಬಂದ್ರೆ ಇನ್ನೊಬ್ರಿಗೆ ಹಾಕ್ಲಿಕ್ಕೆ ಕೂಡ ಬರೋದಿಲ್ಲ. ಈ ಹೃದಯದ ಬಗ್ಗೆ ಗೊತ್ತಾಯ್ತಾ? ಏನೇನ್ ಭಾಗ ಇದಾವೆ ಹೇಳ್ರಿ? ಹೃತ್ಕರ್ಣ ಇದೆ, ಹೃತ್ಕುಕ್ಷಿ ಇದೆ, ಮಹಾಪದಿ. ಇದು ಪೂರ್ಣ ಏನಾಗ್ತದಪ್ಪ ಅಂದ್ರೆ ರಕ್ತದಿಂದ ಕೂಡಿಕೊಂಡಿರ್ತದೆ ಮಾನವನದು. ಅರ್ಥಾಯ್ತಾ? ನೀವು ಅನಿಮೇಟೆಡ್ ಚಿತ್ರಗಳನ್ನು ಕೂಡ ನೋಡಿರ್ತೀರಿ, ನಿಮ್ಮ ಮೊಬೈಲ್ಗಳಲ್ಲಿ ಹೊಡೆದ್ ಬಿಟ್ರೆ ಸಾಕು, ಹೃದಯ ಸಿಸ್ಟಮ್ ಅಂತ ಹೇಳಿ ಹೊಡೆದ್ಬಿಟ್ರೆ ಸಾಕು, ನೀವು ಕೂಡ ಎಲ್ಲ ತೋರಿಸ್ತದೆ ಯಾವ ರೀತಿ ಬ್ಲಡ್ ಅನ್ನು ಪಂಪ್ ಮಾಡ್ತದೆ ನಮ್ಮ ಹೃದಯ. ಎರಡು ರೀತಿ ಶಬ್ದವನ್ನ ಮಾಡ್ತದೆ ನಮ್ಮ ಹೃದಯ. ಯಾವ ಹೇಳ್ರಿ? ಲಬ್ ಡಬ್ ಲಬ್ ಡಬ್ ಡಬ್ ಲಬ್ ಮತ್ತು ಡಬ್ ಅಂತ ಮಾಡ್ತದೆ. ನಿಮಿಷಕ್ಕೆ ಎಷ್ಟು ಬಾರಿ ಬಿಡಿತೈತಿ ಆರೋಗ್ಯವಂತ ಮನುಷ್ಯನ ಹೃದಯ? ಎಷ್ಟು ನಿಮಿಷಕ್ಕೆ ಎಷ್ಟು ಬಾರಿ ಬಡಿತೈತಿ? 70 ಇಂದ 72 ಒಬ್ಬ ಆರೋಗ್ಯವಂತ ಮನುಷ್ಯ ಹೃದಯದ ಅರ್ಥ ಐತೆ. ಈಗ ನೆಕ್ಸ್ಟ್ ನಮ್ಮ ಎಲ್ಲಾ ಕಾರ್ಯಗಳನ್ನ ಒಂದು ನಿಯಂತ್ರಣ ಮಾಡುವಂತ ಒಂದು ಅಂಗಾಂಶನೂ ಕೂಡ ಇದೆ ನಮ್ಮ ಬಾಡಿ. ಅರ್ಥಾಯ್ತಾ? ನಿಮ್ಮ ಮುಂದಿನ ಚಾಪ್ಟರ್ ಅಲ್ಲಿ ಕೂಡ ಬರ್ತದೆ, ಹಂಗೆ ಜಸ್ಟ್ ಫಾರ್ ಹೈಲೈಟ್ ಹೇಳ್ತಾನೆ ಅಷ್ಟೇ, ಇದನ್ನ ಕೇಳ್ರಷ್ಟೇ. ಅರ್ಥಾಯ್ತಾ? ಇದು ಮಾನವನ ಮೆದುಳು. ಅರ್ಥಾಯ್ತಾ? ದೇಹದ ಯಾವ ಭಾಗದಲ್ಲಿ ಇರ್ತದೆ ಇದು? ಮೆದುಳು ಯಾವ ಭಾಗದಲ್ಲಿ ಇರ್ತದೆ? ತಲೆಯ ಭಾಗದಲ್ಲಿ ಇರ್ತದೆ. ಇದು ಇದ್ರ ತೂಕ ಎಷ್ಟು ಹೇಳಿ ನೋಡೋಣ? 1 kg 400 ಗ್ರಾಮ್. 1 kg 400 ಗ್ರಾಮ್. 1 kg 400 ಗ್ರಾಮ್ ಒಳಗೆ ಬರ್ತದೆ. ಇದು ನಮ್ಮ ಮೆದುಳು. ಇದ್ರ ಕಾರ್ಯ ಏನಪ್ಪಾ ಅಂತಂದ್ರೆ ನಮ್ಮ ಬಾಡಿಯಲ್ಲಿರುವಂತ ಎಲ್ಲಾ ಅಂಗಾಂಶಗಳನ್ನ ತನ್ನ ಕಂಟ್ರೋಲಿಂಗ್ ನಲ್ಲಿ ಇಟ್ಟಿರ್ತಂದ್ರು. ಅರ್ಥಾಯ್ತಾ? ಏನೇ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಸಡನ್ ಆಗಿ ಎದುರುಗಡೆ ಒಂದು ಹಾವು ಬಂದ್ರ, ಸಡನ್ ಆಗಿ ಏನೋ ಒಂದು ಭಯ ಆಗುವಂತ ವಸ್ತುಗಳನ್ನ ನೋಡಿದ್ರ ತಕ್ಷಣನೇ ಯಾವ ಅಂಗಾಂಶಗಳಿಗೆ ಏನ್ ಕಾರ್ಯಗಳನ್ನು ಕೊಡ್ಬೇಕು ಅದೇ ಮಾಡ್ಬೇಕು, ಕಾರ್ಯಗಳನ್ನ ಸೂಚಿಸ್ತದೆ. ಅರ್ಥಾಯ್ತಾ? ಈಗ ನಿಮ್ಗೆ ಮುಳ್ಳು ಚುಚ್ಚಿರ್ತದೆ ಕಾಲಿಗೆ, ಅದನ್ನೇನಾದ್ರೂ ಹುಡುಕ್ತೀರಿ, ಹಿಂಗ್ ನಾವೇನಾದ್ರು ಬಾಡಿ ಹುಡುಕ್ಲಿಕ್ಕೆ ಹೋಗ್ತೇವೆ ನಾವೇನಾದ್ರು? ಇಲ್ಲ. ಎಲ್ಲಿ ಯಾವ ಭಾಗದಲ್ಲಿ ಇರ್ತೈತೆ, ಅದು ಕತ್ಲಿರ್ಲಿ ಬೆಳಕಿರ್ಲಿ ಏನೇ ಇರಲಿ, ಅದು ಯಾವ ಭಾಗದಲ್ಲಿ ಚುಚ್ಚಿರ್ತದೆ ಆ ಭಾಗದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾವ, ನಾವು ಕೈಯಿಂದ ಏನ್ ಮಾಡ್ತದನ್ನ ಕಿತ್ಕೊಳ್ತೀವಿ. ನೋಡ್ರಿ, ಚುಚ್ಚಿದ ಸಂದೇಶ ಕಳಿಸೋದೇ ಬೇರೆ, ಕಳಿಸಿದ ಮೇಲೆ ಮೆದುಳು ಏನ್ ಮಾಡ್ತೈತಿ, ಯಾವ್ದು ಕೆಲಸ ಕೊಡ್ಬೇಕು ಪಟ್ ಅಂತ ಏನ್ ಮಾಡ್ತದ ಕೆಲಸವನ್ನ ಕೊಡ್ತೀವಿ. ಈ ಕಂಪ್ಯೂಟರ್ ಬೇಕಂತ ಕೆಲಸ ಮಾಡ್ತಿರ್ತೀವಿ, ಕಂಪ್ಯೂಟರ್ ಮೆದುಳು ಅಂತೇಳಿ ಯಾವ್ದು ಕರಿತೀವಿ ನಾವು? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಲ್ಲ, CPU ಹೆಂಗೆ ಕೇಳೋದು ಮೆದುಳು ಅಂತ ಹೇಳಿ ಕೊಡಕತ್ತೀವಿ, ಕಂಪ್ಯೂಟರ್ ಮೆದುಳು. ಇದು ನಮ್ಮ ಮೆದುಳು ಏನ್ ಮಾಡ್ತದೆ, ಕೆಲಸವನ್ನ ಮಾಡ್ತದೆ. ಒಂದು ಚಿತ್ರವನ್ನು ನೋಡಿದ ತಕ್ಷಣ ನೀವು ಅದು ಚಿತ್ರ ಇದೆ ಅಂತ ಹೇಳ್ತೀವಿ, ಹೇಳ್ಬೇಕಂದ್ರೆ ಅದು ಮೆದುಳು ಏನ್ ಮಾಡ್ತದೆ, ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ನಾವ್ ಯಾವಾಗ್ಲೂ ಕೂಡ ಹಿಂದೆಲಿಗೆ ಪಡಿಬಾರ್ದು, ಹಿಮ್ಮೆದುಳು ಅಂತ ಹೇಳಿ ಕೊಡಕತ್ತೀವಿ. ನೋಡ್ರಿ, ಮಹಾಮಸ್ತಿಷ್ಕ, ಮಧ್ಯದ ಮೆದುಳು, ಪಾನ್ಸು, ಅನುಮಸ್ತಿಷ್ಕ ಮತ್ತು ಅಬ್ಲಾಂಗೇಟ ಅಂತ ಹೇಳಿ ಕೂಡ ಈ ರೀತಿಯಾಗಿ ಕೊಡಕತ್ತೀವಿ. ನೋಡ್ರಿ, ಯಾವ್ಯಾವ ಎಲ್ಲಿ ಅಂತ ಹೇಳಿ ಕೊಡಕತ್ತೀವಿ. ನೋಡ್ರಿ, ಇದು ಮಹಾಮಸ್ತಿಷ್ಕ. ಇದು ಈ ಭಾಗ ಏನಾಗಿದೆಪ್ಪ ಅಂದ್ರೆ ಮಾನವನ ಮೆದುಳು ಅತ್ಯಂತ ಬುದ್ಧಿವಂತ ಜೀವಿ ಅಂತ ಹೇಳಿ ಕೊಡಕತ್ತೀವಿ. ಪ್ರಾಣಿಗಳಲ್ಲಿ ಮಾನವ ಅತ್ಯಂತ ಬುದ್ಧಿವಂತ ಜೀವಿ. ಯಾಕ ಬುದ್ಧಿವಂತ ಜೀವಿ ಅನ್ಸ್ಕೊಂಡ ಮಾನವ ಅಂತ ಹೇಳಿದ್ರ
ಈ ಒಂದು ಕಾರ್ಟೆಕ್ಸ್ ನ ಭಾಗ ಐತಲ್ಲ ಇದು ಮಹಾಮಸ್ತಿಷ್ಕ ಏನಾಗಿದೆ ಅಂತೀರಾ ಹೆಚ್ಚು ವಿಸ್ತಾರವಾಗಿ ಸುರುಳಿ ಸುತ್ತುಗಳ ಸಂಖ್ಯೆ ಏನಾಗಿದೆ ಜಾಸ್ತಿ ಆಗಿದೆ. ಹಾಗಾಗಿ ಮಾನವ ಬುದ್ಧಿವಂತ ಜೀವಿ ಅನ್ಸ್ಕೊಂಡಿದ್ದಾನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಮಧ್ಯ ಮೆದುಳು ಅಂತ ಹೇಳಿ ಕೂಡ ಬರ್ತದೆ. ಇದೇನಿದು ಮಧ್ಯ ಮೆದುಳು. ನೆಕ್ಸ್ಟ್ ಪಾನ್ಸ್. ಇಲ್ಲಿಗೆ ನೋಡಿ ನಾನು ಹಿಂದೆ ಬಿಡಿಬಿಡೋದು ಪಾನ್ಸ್ ಅಂತ ಇರ್ತದೆ. ಇಲ್ಲಿ ನೀವೇನಾದ್ರು ಪಟ್ಟಂತ ಇಲ್ಲಿ ಹೊಡೆದ್ಬಿತ್ತಪ್ಪ ಅಂದ್ರೆ ಮೂರ್ಛೆ ಹೋಗ್ತಿರ್ತೀವಿ. ಕ್ಷಣ ಮಾತ್ರದಲ್ಲಿ ಏನಾಗ್ತಾರೆ ಮೂರ್ಛೆ ಹೋಗ್ತಾರೆ, ಮತ್ತೆ ಎದ್ದೇಳ್ತೀರಿ ಸಡನ್ ಆಗಿ. ಅದಕ್ಕೋಸ್ಕರ ಯಾರಿಗೂ ಕೂಡ ಹಿಂದೆಲಿಗೆ ಬಡಿಸ್ಕೊಳ್ಬೇಡ್ರಿ, ಹಿಂದೆಲಿಗೆ ಹೊಡ್ಕೊಳ್ಬೇಡ್ರಿ ಅಂತ ಹೇಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದೇನಪ್ಪಾ ಅಂತ ಹೇಳಿದ್ರೆ ಅನುಮಸ್ತಿಷ್ಕ ಅಂತ ಹೇಳಿ ಕೂಡ ಕರಿತೀವಿ. ಈ ಭಾಗ ಯಾವ್ದಿದು ಅನುಮಸ್ತಿಷ್ಕ. ಇದೇನಪ್ಪಾ ಅಂದ್ರೆ ಮೆಡುಲಾ ಒಬ್ಲಾಂಗೇಟಾ ಅಂತ ಹೇಳಿ ಕೂಡ ಕರಿತೀವಿ. ಏನಿದು ಮೆಡುಲಾ ಒಬ್ಲಾಂಗೇಟಾ. ಇದರ ಮಾನವನ ಮೆದುಳಿನ ತೂಕ ಎಷ್ಟು? 1 kg 400 ಗ್ರಾಮ್. ಅರ್ಥಾಯ್ತಾ? ಎಲ್ಲರಿಗೂ ಕೂಡ ಮೆದುಳು ಐತಿ ಅಂದ್ಕೊಂಡಿದ್ದೀನಿ. ಐತಿ ಇಲ್ಲ ನೋಡ್ರಿ. ಅದು ನೀವು ಊತಿಟ್ರ ಅದನ್ನ ಬಚ್ಚಿಟ್ರೆ ಏನಾಗ್ತದಪ್ಪ ಅಂದ್ರ ಹೊಳೆಯಂಗಿಲ್ಲ. ಅದನ್ನ ಬಿಚ್ಚಿಟ್ರೆ ಏನ್ ಮಾಡ್ತದ ಹೊಳಿತದೆ ವಸ್ತುಗಳು. ಹೌದಲ್ಲ? ಅದೇ ರೀತಿಯಾಗಿ ನೀವು ಹೆಚ್ಚು ಹೆಚ್ಚು ವಿಚಾರಗಳನ್ನ ಮಾಡಿದ್ರ ಇದೇನಾಗ್ತದಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಕೆಲಸವನ್ನ ಮಾಡ್ತದೆ. ಇಲ್ಲ ಅಂತ ಹೇಳಿ ಕೆಲಸವನ್ನ ಮಾಡಂಗಿಲ್ಲ. ಇನ್ನೊಂದು ತಿಳ್ಕೊಡ್ರಿ, ಮಾನವನ ಮೆದುಳು ಎಡಗಡೆ ಮೆದುಳು ನಮ್ಮ ದೇಹದ ಬಲಭಾಗವನ್ನ ನಿಯಂತ್ರಣವನ್ನ ಮಾಡ್ತದೆ. ಎಡಗಡೆ ಮೆದುಳು ಬಲಭಾಗವನ್ನ ನಿಯಂತ್ರಣ ಮಾಡ್ತತಿ. ಬಲಗಡೆ ಮೆದುಳು ಎಡಭಾಗವನ್ನು ಏನ್ ಮಾಡ್ತತಿ ನಿಯಂತ್ರಣವನ್ನ ಮಾಡ್ತದೆ. ಇದು ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಶಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂತ ಒಂದು ಅಮೂಲ್ಯವಾಗಿರುವಂತ ಮತ್ತು ಇದು ಕೂಡ ಏನ್ ಮಾಡ್ತೈತಿ ತನ್ನ ಕಾರ್ಯವನ್ನ ಮಾಡ್ತಾನೆ ಇರ್ತದೆ. ಅರ್ಥಾಯ್ತಾ? ಇದು ಒಂದು ಕೂಡ ಅಂಗಾಂಶ. ಅರ್ಥಾಯ್ತಾ? ನೋಡ್ರಿ, ಈಗ ಇವೆಲ್ಲವೂ ಕೂಡ ಒಂದು ಜೀವಿಯ ಜೀವಕ್ರಿಯೆಗಳಿಗೆ ಅತಿ ಅವಶ್ಯಕವಾಗಿ ಇರುವಂತ ಅಂಗಾಂಶಗಳು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಈ ಮೆದುಳಿನ ತೋರ್ಸಂತ ಅವಶ್ಯಕತೆ ಇದ್ದಿಲ್ಲ, ಬಟ್ ಅದೇನಪ್ಪ ಅಂದ್ರೆ ತಿಳ್ಕೊಳ್ಳೋಕೆ ತೋರಿಸಿದೆ. ನಾವೀಗ ಮಾನವನ ಜೀರ್ಣಾಂಗ ವ್ಯೂಹ ಮತ್ತು ಮಾನವನ ಹೃದಯದ ಬಗ್ಗೆ ನನಗೆ ನಿಮ್ಗೆ ಎಲ್ಲದೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟೆ. ನೋಡ್ರಿ, ಜೀರ್ಣಕ್ರಿಯೆ ನಮ್ಮ ದೇಹದಲ್ಲಿ ಪ್ರತಿನಿತ್ಯ ಆಗ್ತಾ ಇರ್ತದೆ. ನೋಡ್ರಿ, ಪ್ರಾಣಿಗಳ ಜೀರ್ಣಕ್ರಿಯೆಗೂ ಮಾನವನ ಜೀರ್ಣಕ್ರಿಯೆಗೂ ಬಹಳ ವ್ಯತ್ಯಾಸ ಇದೆ. ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ಪ್ರಾಣಿಗಳೇನ್ ಮಾಡ್ತಾವ ಅಂತ ಹೇಳಿದ್ರೆ ಅವು ಸಸ್ಯವನ್ನ ತಿಂತವು. ತಿಂದ್ಮೇಲೆ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ತಿಂತಾ ಇರ್ತವು. ಆಮೇಲೆ ರಾತ್ರಿ ವೇಳೆ ನೋಡ್ರಿ ದನಕರುಗಳನ್ನ ನೀವು ಅವೇನ್ ಮಾಡ್ತಿರ್ತವು ಮೆಲುಕ್ ಹಾಕ್ತಿರ್ತವು. ಅರ್ಥ ಆಯ್ತಾ? ಮೆಲುಕ್ ಹಾಕಿದ್ರೆ ಏನ್ ಮಾಡ್ತಾವ ತಿನ್ನಂತ ಆಹಾರವನ್ನು ಮತ್ತೆ ತಕೊಂಡ್ಬಿಟ್ಟು ಏನ್ ಮಾಡ್ತಾವ ಅಂದ್ರೆ ಅಗದು ಬಿಟ್ಟು ಮತ್ತೆ ಅದೇನ್ ಮಾಡ್ತಾವ ಅಂತ ಅವಾಗ ಏನಾಗ್ತದೆ ಅದಕ್ಕೆ ಜೀರ್ಣಕ್ರಿಯೆ ಆಗ್ತದೆ. ಹಾಗಾಗಿ ನಾವು ಪ್ರಾಣಿಗಳಿಗೆ ನಾವು ಊಟ ಮಾಡುವಂತ ಆಹಾರ ಪದಾರ್ಥಗಳನ್ನ ಕೊಡಬಾರ್ದು. ಕೊಡೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅದು ವಿಷಕಾರಿ ಆಗ್ತದೆ ಬಾಡಿ ಒಳಗಡೆ. ಯಾಕಂದ್ರೆ ಅದು 24 hours ಆದ್ಮೇಲೆ ಏನಾಗ್ತದೆ ಅದರಲ್ಲಿ ಜೀರ್ಣಕ್ರಿಯೆ ಆಗ್ತದೆ. ಅಂದ್ರೆ 48 hours ಅದ್ರ ಒಳಗಡೆ ಇರ್ತದೆ. 24 hours ಗಿಂತ ಜಾಸ್ತಿ ಇರ್ತದೆ. ಹಾಗಾಗಿ ಏನಾಗ್ತದೆ ಆಹಾರ ಕೆಡ್ತದೆ. ನೀವು ಅನ್ನ ಮಾಡ್ಕೊಂಡಿರ್ತೀರಿ, ನೀವು ಅನ್ನ ಮಾಡ್ಕೊಂಡ್ಮೇಲೆ 5 ರಿಂದ 6 ಗಂಟೆ ಒಳಗಡೆ ಏನಾಗ್ತದೆ ಅದು ಹಳಿಸಿರ್ತೀವಿ. ಬಟ್ ನಮ್ಮಲ್ಲಿ ಹಂಗಾಗಿಲ್ಲ. ನೀವು ಆ ಮಾನವನ ಮೆದುಳು ನೋಡುದಿಲ್ಲ, ಈ ಕಡೆಯಿಂದ ತಿನ್ಕಂತ ಹೋದಾಗ ಏನಾಗ್ತತಿ ಜೀರ್ಣಕ್ರಿಯೆ ಆಗ್ಬಿಟ್ಟು ನಿಮ್ದು 8 hours ಒಳಗಡೆ ಏನಾಗ್ತತಿ ನಿಮ್ದು ಸೀದಾ ಏನಾಗ್ತತಿ ಮೃತದ್ವಾರದ ಮೂಲಕ ನಾವೇನ್ ಮಾಡ್ತೇವೆ ಬಾಡಿನ ಹೊರಗಡೆ ಹಾಕ್ತೀವಿ. ಯೂರಿಕ್ ಮತ್ತು ಯೂರಿಕ್ ಆಸಿಡ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಅದ್ರ ಬಾಡಿನ ನಾವು ಹೊರಗಡೆ ಹಾಕ್ಲೇಬೇಕು. ಒಳಗಡೆ ಇದ್ರೆ ಏನಾಗ್ತತಿ ಪಾಯ್ಸನ್ ಆಗ್ತದೆ. ಅರ್ಥಾಯ್ತಾ? ನೀವು ರಿಮೂವ್ ಸೆನ್ಸೇಷನ್ ಬರ್ತೈತಿ, ಆಟೋಮೆಟಿಕ್ಲಿ ನಾವೇನ್ ಮಾಡ್ತೇವಪ್ಪ ಅಂತಾರ ಮೂತ್ರದ ಮೂಲಕ ಆಗಿರ್ಬೋದು ಅಥವಾ ಮಲ ವಿಸರ್ಜನೆ ಮೂಲಕ ನಾವೇನ್ ಮಾಡ್ತೇವೆ ಬಾಡಿನ ಏನ್ ಮಾಡ್ತೇವೆ ಹೊರಗಡೆ ಹಾಕ್ತೇವೆ. ನಾ ಹೇಳಿದ ಇನ್ನೊಂದು ಇಲ್ಲಿ ಏನಿರ್ತತಿ ಅಂತ ಹೇಳಿದ್ರೆ HCl ಇರ್ತತಿ ಅಂತ ಹೇಳಿ. ಎಲ್ಲಿರ್ತತಿ HCl? ಜಠರದಲ್ಲಿ ಇರ್ತತಿ HCl. ಅರ್ಥಾಯ್ತಾ? ಈ HCl ಏನ್ ಮಾಡ್ತದಪ್ಪ ಅಂತೀರ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿ ಕೂಡ ಕರಿತೀವಿ, ಆಮ್ಲ ಅಂತ ಹೇಳಿ ಕೂಡ ಕರಿತೀವಿ. ಅದೇನ್ ಮಾಡ್ತತಿ ಆಹಾರ ನುಣ್ಣಗಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಈ HCl ಹೇಳ್ಯಾರ ಬಿಡು ಸರ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ HCl ಅಂತ ಹೇಳ್ಕೊಳ್ಳೋದಲ್ಲ. ನಿಮ್ಮ ಬಾಡಿ ಒಳಗಡೆ ಏನಿರ್ತದ HCl ಇರ್ತದೆ. ಅರ್ಥ ಆಯ್ತಾ? ಇದೇನ್ ಮಾಡ್ತತಿ ಜೀರ್ಣಕ್ರಿಯೆಗೆ ಏನಾಗ್ತತಿ ಸಹಾಯ ಆಗ್ತತಿ. ನೋಡ್ರಿ, ಕೆಲವೊಂದು ಹಬ್ಬ ಹರಿದಿನಗಳಾಗಿದ್ದಪ್ಪ ಅಂತಾರೆ ಆ ಟೈಮ್ನಲ್ಲಿ ಏನಾಗ್ತತಿ ಅಂತೇಳಿ ಜೀರ್ಣಕ್ರಿಯೆಯ ಸಮಸ್ಯೆ ಉಂಟಾಗ್ತದೆ. ಈಗ ಯಾವುದೇ ಹಬ್ಬ ಆಗಿರ್ಬೋದು, ಪಂಚಮಿ ಹಬ್ಬ ಆಯ್ತು, ಈಗ ಪಂಚಮಿ ಹಬ್ಬ ಆಗಿರ್ಬೋದು ಅಥವಾ ಮುನ್ನ ದೀಪಾವಳಿ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಈಗ ನೀವು ಮಾರಿ ಜಾತ್ರೆ ಬಂದು ಅಂತೀರ ಅವಾಗ್ಲೂ ಕೂಡ ಏನಾಗ್ತದಪ್ಪ ಅಂದ್ರೆ ಅಜೀರ್ಣಕ್ರಿಯೆ ಉಂಟಾಗ್ತಾ ಇರ್ತದೆ. ಯಾಕಂತಂದ್ರೆ ಕೆಲವೊಂದು ಪದಾರ್ಥಗಳನ್ನ ನಾವೇನ್ ಮಾಡ್ತೀವಿ ಎಕ್ಸಸ್ ಆಗಿ ತೆಗೆದುಕೊಳ್ತೀವಿ. ಅರ್ಥಾಯ್ತಾ? ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಅಜೀರ್ಣತೆ ಉಂಟಾಗ್ತದೆ. ಅಜೀರ್ಣತೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ತೇಗ್ ಬಂದಾಗ ಒಂಥರ ಹುಳಿ ಹುಳಿ ಅಂತ ಬರ್ತದಲ್ಲ, ಅವಾಗ ನೀವೇನ್ ಮಾಡ್ತೀರಿ ತೇಗ್ ಬಂದು ಹುಳಿ ಹುಳಿ ಬಂದಾಗ ನೀವೇನ್ ತೆಗೆದುಕೊಳ್ತೀರಿ ನಾವೇನ್ ಮಾಡ್ತೇವೆ ನಿಂಬು ಆಗಿರ್ಬೋದು ಅಥವಾ ಸೋಡಾ ಆಗಿರ್ಬೋದು ಅದನ್ನೇ ಮಾಡ್ತಾರೆ ತೆಗೆದುಕೊಂಡಾಗ ಆಮ್ಲೀಯತೆ ಉಂಟಾಗ್ತದಲ್ಲ ಅವಾಗ ಏನಾಗ್ತತಿ ಅದು ಹುಳಿತೆ ಬರೋದು ಏನಾಗ್ತದೆ ಅವಾಗ ಕಡಿಮೆ ಆಗ್ತದೆ. ಡೈಜೆಷನ್ ಏನಾಗ್ತದೆ ಅವಾಗ ಚೆನ್ನಾಗಿ ಆಗ್ತದೆ. ಆಮೇಲೆ ನೋಡಿ ಇನ್ನೊಂದು ತಿಳ್ಕೊಡ್ರಿ, ಜೀರ್ಣಕ್ರಿಯೆ ಉಂಟಾಗಬೇಕಾದಾಗಲೂ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಏನ್ ಮಾಡ್ಬೇಕು ನೀರನ್ನ ಕುಡಿಬೇಕು.
ನೀರು ನೋಡ್ರಿ ಕಡಿಮೆ ಅಂದ್ರು ಮನುಷ್ಯ 3-4 ಲೀಟರ್ ಆದ್ರೂ ಕಡಿಮೆ ಅಂದ್ರೂ ನೀರು ನಾವು ಏನ್ ಮಾಡ್ಬೇಕು ಕುಡಿಲೇಬೇಕು. ಎಲ್ಲಿ ಯಾಕಂತೀರ ನಮ್ಮಲ್ಲಿ ಯಾವಾಗಲೂ ಕೂಡ ಏನಾಗಬೇಕಪ್ಪ ಅಂತೀರ ನೀರಿನ ಅಂಶ ಜಾಸ್ತಿ ಇರ್ಬೇಕು ನಮ್ಮ ಬಾಡಿಯಲ್ಲಿ. ಅರ್ಥಾಯ್ತಾ? ನಮ್ಮ ಬ್ಲಡ್ ಕೂಡ ಏನಾಗಬೇಕಪ್ಪ ಅಂದ್ರೆ ಯಾವಾಗಲೂ ತಿನ್ನಾಗಿರ್ಬೇಕು, ತಿಕ್ಕಾಗಿರ್ಬಾರ್ದು. ಅರ್ಥಾಯ್ತಾ? ತಿನ್ನಾಗಿತ್ತಪ್ಪ ಅಂತಂದ್ರೆ ಯಾವುದೇ ಬಿ ಪಿ ಯಾವ ಕೂಡ ಏನಾಗಿಲ್ಲ ಉಂಟಾಗಿಲ್ಲ. ಇವಾಗ ನೋಡ್ರಿ ಏನಾಗ್ತಾ ಇದೆ ಅಂತಂದ್ರೆ ನಾವು ತಿನ್ನುವಂತ ಪದಾರ್ಥದಲ್ಲಿ ಸುಕ್ರೋಸ್ ಪ್ರಮಾಣ ಏನಾಗಿದೆ ಜಾಸ್ತಿ. ಯಾವುದು? ಸುಕ್ರೋಸ್ ಪ್ರಮಾಣ ಏನಾಗಿದೆ ಜಾಸ್ತಿ ಇದೆ. ಈಗ ಶುಗರ್ ಪೇಷಂಟ್ ನೋಡ್ರಿ 30 ವರ್ಷ ಆಗ್ಬಿಟ್ರೆ ಶುಗರ್ ಇದೆ, ಡಯಾಬಿಟಿಸ್ ಅಂತ ಹೇಳಿ ಕೊಡ್ತಾರೆ ಇಂಗ್ಲಿಷ್ನಾಗ. ಅವನಿಗೆ ಬಿ ಪಿ ಇದೆ ಅಂತ ಹೇಳ್ತಾರೆ. ಬಿ ಪಿಯಲ್ಲಿ 2 ರೀತಿಯಲ್ಲಿ ಬರ್ತದೆ, ಒಂದು ಲೋ ಬಿ ಪಿ, ಒಂದು ಹೈ ಬಿ ಪಿ. ಹೈ ಬಿ ಪಿ ಲೋ ಬಿ ಪಿ ಏನ್ ಡಿಫ್ರೆನ್ಸ್? ಹೈ ಬಿ ಪಿ ಎಚ್ ಬಿ ಪಿ ಮತ್ತು ಎಲ್ ಬಿ ಪಿ ಅಂತ ಹೇಳಿ ಕೂಡ ಕರಿತೀವಿ. ಹೈ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ರಕ್ತದ ಒತ್ತಡ ಏನಾಗ್ತದಪ್ಪ ಅಂತೀರ ಫಾಸ್ಟ್ ಆಗಿತ್ತಪ್ಪ ಅಂದ್ರೆ ಹೈ ಬಿ ಪಿ ಅಂತ ಹೇಳಿ ಕೂಡ ಕರಿತೀವಿ. ರಕ್ತದ ಒತ್ತಡ ಕಡಿಮೆ ಆಗಿತ್ತಪ್ಪ ಅಂತ ಹೇಳಿದ್ರೆ ಲೋ ಬಿ ಪಿ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ರಿ ಈ ಹೈ ಬಿ ಪಿ ಅಂತ ಹೇಳಿದ್ರೆ ಏನಾಗ್ತದಪ್ಪ ಅಂದ್ರೆ ಮೋರ್ ದೆನ್ 150 ಮ್ಯಾಲ್ ಇರ್ತದೆ. ಅರ್ಥಾಯ್ತಾ? ಮೋರ್ ದೆನ್ ಇರ್ತದೆ. ಇದೇನಾಗ್ತದಪ್ಪ ಅಂತ ಹೇಳಿದ್ರೆ ಇದು ಮೋರ್ ದೆನ್ 70 ಒಳಗಡೆ ಇರ್ತದೆ. ಇದು ವೆರಿ ಡೇಂಜರ್. ಯಾವುದು? ಲೋ ಬಿ ಪಿ ಇತ್ತಲ್ಲ ವೆರಿ ಡೇಂಜರ್. ಅರ್ಥ ಆಯ್ತಾ? ಹೈ ಬಿ ಪಿ ಇತ್ತಲ್ಲ ಕಂಟ್ರೋಲ್ ಮಾಡ್ಬೋದು, ಬಟ್ ಲೋ ಬಿ ಪಿ ಏನಾಗ್ತದಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಏನಾಗ್ತೈತಿ? ಇದು ಹೈ ಬಿ ಪಿ ಇತ್ತಪ್ಪ ಅಂತ ಹೇಳಿದ್ರೆ ಇದಕ್ಕ ಸ್ಟ್ರೋಕ್ ಆಗ್ಬಿಡ್ತದೆ. ಮನುಷ್ಯನಿಗೆ ಮೆದುಳಿಗೆ ಏನಾಗ್ತೈತಿ ಪಾರ್ಸಿ ಹೊಡೆದ್ಬಿಡ್ತೈತಿ. ನಮ್ಮ ಬಾಡಿ ಕೆಲವೊಂದು ಕಾರ್ಯಗಳು ನಿಂತು ಬಿಡ್ತವೆ. ಇದು ಹೈ ಬಿ ಪಿ ಇದ್ರೆ. ಲೋ ಬಿ ಪಿ ಇದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ವ್ಯಕ್ತಿ ಸತ್ತ ಹೋಗ್ತಾನೆ ಒಂದು ಸರಿ. ಯಾಕಂತ ಹೇಳಿದ್ರೆ ನಮ್ಮ ಹೃದಯ ಇದೆಯಲ್ಲ, ಈ ಹೃದಯ ಇದೆಯಲ್ಲ, ಇದು ಪಂಪ್ ಮಾಡ್ಬೇಕಲ್ಲ ಬ್ಲಡ್ ಅನ್ನ. ರಕ್ತದ ಸಂಚಾರದ ಪ್ರಮಾಣ ಕಡಿಮೆ ಇದ್ದಾಗ ಅಲ್ಲಿ ಏನಾಗ್ತೈತಿ ಪ್ರೆಷರ್ ಜಾಸ್ತಿ ಉಂಟಾದಾಗ ವೇನ್ಸ್ ಏನಾಗ್ತಾವ ಒಡ್ಕೊಂಡ್ಬಿಡುದು. ಅವಾಗ ಏನಾಗ್ತೈತಿ ಲೋ ಬಿ ಪಿ ಉಂಟಾಗುತ್ತೆ. ಹಾಗಾಗಿ ಈ ಮಾನವನ ಹೃದಯಕ್ಕೆ ನಾವು ಲೋ ಬಿ ಪಿ ಆದಾಗ ಏನಾಗ್ತದಪ್ಪ ಅಂದ್ರೆ ವ್ಯಕ್ತಿಗೆ ಅದು ಪಂಪಿಂಗ್ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ ಬ್ಲಡ್ ಅಲ್ಲಿ. ಈಗ ಒಂದು ಸಣ್ಣ ಪೈಪ್ ಅಲ್ಲಿ, ಒಂದು 2 ಇಂಚಿನ ಪೈಪ್ ನಲ್ಲಿ 6 ಇಂಚ್ ನೀರು ನಾವು ಕಳಿಸ್ತಾ ಇದೀವಿ ಅಂದ್ರೆ ಏನಾಗ್ತದೆ? ಪೈಪ್ ಏನಾಗ್ತದೆ ಆಟೋಮೆಟಿಕ್ಲಿ ಒಡೆದೋಗ್ತದೆ. 4 ಇಂಚಿನ ಪೈಪ್ ನಲ್ಲಿ 1 ಇಂಚ್ ನೀರು ಐತೆ ಅಂದ್ರೆ ಸರಾಗವಾಗಿ ಕಳಿಸ್ಬೋದು ನಾವು. ಬಟ್ ಅದೇ ನಾವು 2 ಇಂಚಿನ ಪೈಪ್ ನಲ್ಲಿ 4 ಇಂಚ್ ನೀರನ್ನು ಏನ್ ಮಾಡಕ್ಕಾಗಲ್ಲ, ದಬ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಾರಲ್ಲಿ ಏನು ಉಂಟಾಗ್ತದಲ್ಲಿ ಪ್ರೆಷರ್ ಉಂಟಾಗ್ತದೆ. ಅದನ್ನ ನಾವು ಬಿಡಕ್ಕಾಗ್ತದೆ. ಅವಾಗ ಕೋಶಗಳಿಗೆ ಬೇಕಾಗಿರುವಂತ ಆಮ್ಲಜನಕ ಸಪ್ಲೈ ಅಲ್ಲಿ ಸಾಲದೇ ಇಲ್ಲ. ಅರ್ಥ ಆಯ್ತಾ? ಅವಾಗ ಏನಾಗ್ತದೆ ಈ ಕೋಶಗಳು ಒಂದೊಂದೇ ಏನಾಗ್ತವು ಸತ್ವಂತ ಬಂದ್ಬಿಡ್ತವೆ. ಕೋಶಗಳನ್ನ ಬಾಡಿ ಒಳಗಡೆ ಸತ್ತುಪ ಅಂತೀರ ಆಟೋಮೆಟಿಕ್ಲಿ ವ್ಯಕ್ತಿ ಏನಾಗ್ತೈತಿ ಅಂತಾರೆ ವ್ಯಕ್ತಿಯ ಒಂದು ಎಲ್ಲಾ ಜೀವಕ್ರಿಯೆಗಳು ಏನಿರ್ತಾವಲ್ಲ ಎಲ್ಲವೂ ಸ್ಟಾಪ್ ಆಗ್ತಂತ ಬಂತು. ಇದು ನಮ್ಮ ಜೀವಕ್ರಿಯೆಗಳಲ್ಲಿ ನಡೆಯುವಂತ ದಿನನಿತ್ಯ ನಡೆಯುವಂತ ಒಂದು ಕಾರ್ಯಗಳು. ಅರ್ಥಾಯ್ತಾ? ನಾವು ಹೇಳುತ್ತೇವೆ ಊಟ ಮಾಡಿದ ತಕ್ಷಣ ಮಲಗಬಾರ್ದು. ಅರ್ಥಾಯ್ತಾ? ದಿನಕ್ಕೆ 3 ಬಾರಿ ನಾವೇನ್ ಮಾಡ್ಬೇಕು? ಊಟವನ್ನ ಮಾಡ್ಬೇಕು. ಎಷ್ಟು ಬೇಕಷ್ಟು ಆಹಾರವನ್ನ ನಾವೇನ್ ಮಾಡ್ಬೇಕು? ತೆಗೆದುಕೊಳ್ಬೇಕು. ನಾವು ತಿನ್ನುವಂತ ಪದಾರ್ಥ ಪೋಷಕಾಂಶಗಳಿಂದ ಕೂಡಿರ್ಬೇಕು. ಅರ್ಥಾಯ್ತಾ? ಪ್ರೋಟೀನ್ಸ್ ಇರ್ಬೇಕು, ಆಮೇಲೆ ವಿಟಮಿನ್ಗಳು ಇರ್ಬೇಕು, ಕಾರ್ಬೋಹೈಡ್ರೇಟ್ಸ್ ಇರ್ಬೇಕು, ಲಿಪಿಡ್ಸ್ ಇರ್ಬೇಕು. ಅರ್ಥಾಯ್ತಾ? ಇವೆಲ್ಲವನ್ನು ಕೂಡ ಒಳಗೊಂಡಿರ್ಬೇಕು. ಈಗ ಸಾಮಾನ್ಯವಾಗಿ ಈ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಆಮೇಲೆ ನೆಕ್ಸ್ಟ್ ಪ್ರೋಟೀನ್ಸ್, ವಿಟಮಿನ್ಗಳು ಅಂತ ಹೇಳಿ ಕೊಡಕತ್ತ ಅಂದ್ರೆ ಚೆನ್ನಾಗಿ ತರಕಾರಿಗಳನ್ನ ತಿನ್ಬೇಕು. ಆಮೇಲೆ ಈಗ ತಿನ್ನುವಂತ ಪದಾರ್ಥ ಹೆಂಗಾಗಿದೆ ಅಂತಂದ್ರೆ ಎಲ್ಲ ವಿಷಕಾರಿ ಇದೆ, ಫಾಸ್ಟ್ ಫುಡ್. ಈಗ ನಾವು ಹಣ್ಣನ್ನ ಬಾಳೆಗೊನೆಯನ್ನು ಕಡ್ಕೊಂಡ್ಬಂದಿರ್ತೀವಿ ನಮ್ಮ ತೋಟದಿಂದ. ಹಣ್ಣು ಆಗ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ತೀವಿ ನಾವು? ಕೆಮಿಕಲ್ಸ್ ಅನ್ನ ಹಾಕ್ತೇವೆ. ಅದೇನಾಗ್ತತಿ ಇವತ್ತಿನ ಕಾಯಿ ಇರ್ತತಿ, ಬೆಳಗ್ಗೆ ಅಂದ ತಕ್ಷಣ ಏನಾಗಿರ್ತದೆ ಅದು ಪೂರ್ಣ ಹಣ್ಣಾಗಿ ನೋಡ್ರಿ. ಅದು ಆರೋಗ್ಯಕ್ಕೆ ಹಾನಿಕಾರಕ. ಯಾವುದು ಫಾಸ್ಟ್ ಆಗಿ ಬರ್ತದಲ್ಲ ಅದು ನಾವು ಫಾಸ್ಟ್ ಫುಡ್ ತಿಂತೇವೆ ನೋಡ್ರಿ, ಅದು ಆರೋಗ್ಯಕ್ಕೆ ಹಾನಿಕಾರಕನ. ಅರ್ಥದ? ನಾವ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾವೋ ಅಷ್ಟೇ ಫಾಸ್ಟ್ ಆಗಿ ನಮ್ಮ ಜೀವಕ್ರಿಯೆಗಳು ಕೂಡ ಏನಾಗ್ತವಪ್ಪ ಅಂದ್ರೆ ಸ್ಲೋ ಮೂಮೆಂಟ್ಗೆ ಬಂದ್ಬಿಡ್ತು. ನಮ್ಮ ಬಾಡಿ ನೋಡ್ರಿ ರುಚಿಕರವಾಗಿರುವಂತ ಫುಡ್ ಅನ್ನ ಕೇಳ್ತೈತಿ, ನಾಲ್ಗೆ ಟೇಸ್ಟ್ ಅನ್ನ ಕೇಳ್ತೈತಿ, ಹೌದಲ್ಲ? ರುಚಿಯನ್ನ ಕೇಳ್ತೈತಿ. ನಾವ್ ಎಷ್ಟು ರುಚಿಯನ್ನ ಕಲಿಸ್ತೇವೋ ಅಷ್ಟು ನಮ್ಮ ಆರೋಗ್ಯ ಹದಗೆಟ್ಟು ಹೋಗ್ತದೆ. ನಾವು ಕೆಲವೊಂದು ಮಸಾಲ ಪದಾರ್ಥಗಳನ್ನ ತಿಂತೇವೆ. ಮಸಾಲ ಪದಾರ್ಥಗಳನ್ನ ಮಾಡ್ತೀವಿ, ಚಾಟ್ ಮಸಾಲ ಅಂತ ಹೇಳಿ ಕೂಡ ಕರಿತೀವಿ. ಅದೇನಾಗ್ತತಿ ಹೆಚ್ಚು ರುಚಿಕರವಾಗಿರ್ತತಿ, ಆದ್ರೆ ಆರೋಗ್ಯದ ಸಮಸ್ಯೆಯಿಂದ ಅದು ತೊಂದರೆನ. ಅರ್ಥಾಯ್ತಾ? ಹಾಗಾಗಿ ನಮಗೆ ಎಲ್ಲವೂ ಕೂಡ ಒಂದು ಪ್ರಮಾಣದಲ್ಲಿ ಬೇಕು. ಒಂದು ಇಷ್ಟು ಪ್ರಮಾಣ ಅಂತ ಹೇಳಿ ಕೊಡಕತ್ತೆ. ಆ ಪ್ರಮಾಣದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಆಹಾರವನ್ನ ಸೇವನೆಯನ್ನ ಮಾಡ್ಬೇಕು. ಯಾವುದು ಕೂಡ ಎಕ್ಸಸ್ ಆಗಂಗಿಲ್ಲ, ಯಾವುದು ಕೂಡ ಕಡಿಮೆನೂ ಆಗಲ್ಲ. ಅರ್ಥಾಯ್ತಾ? ನೆಕ್ಸ್ಟ್ ಈ ಹೃದಯ ಅಂತ ಹೇಳಿದ್ರೆ 2 ರೀತಿ ಶಬ್ದವನ್ನ ಮಾಡ್ತೈತೆ, ಒಂದು ಲಬ್ಬು, ಒಂದು ಡಬ್ಬು ಅಂತ ಹೇಳಿ ಕೊಡಕತ್ತೆ. ಅಂದ್ರ ಗಾಳಿನ ಒಳಗಡೆ ತೆಗೆದುಕೊಳ್ತೀವಿ. ಗಾಳಿನ ಒಳಗಡೆ ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆಯ ಭಾಗ ಏನಾಗ್ತತಿ? ಉಬ್ಬುತ್ತೆ. ಗಾಳಿನ ಹೊರ ಹಾಕಿದಾಗ ಏನಾಗ್ತತಿ? ನಿಮ್ಮ ಹೊಟ್ಟೆಯ ಭಾಗ ಏನಾಗ್ತತಿ?
ತಗ್ಗುತ್ತೆ. ಅರ್ಥಾಯ್ತಾ? ನೋಡ್ರಿ, ಇದು ಉಬ್ಬು ಮತ್ತು ತೆಗ್ಗು ಇವೆರಡನ್ನೂ ಕೂಡ ಏನ್ ಮಾಡ್ತದಪ್ಪ ಅಂತಂದ್ರೆ ಮೂಮೆಂಟ್ಸ್ ಅನ್ನ ಮಾಡ್ತದ ನಮ್ಮ ಬಾಡಿ. ಅವಾಗ ಅದು ಬಾಡಿ ಏನಾಗಿದೆ, ಜೀವಂತ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಜೀವ ಕ್ರಿಯೆಗಳು ನಡೀತಾ ಆದವಲ್ಲಿ ಅಂತ, ಚಟುವಟಿಕೆಗಳು ಅಂತ ಹೇಳಿ ಗೊತ್ತಾಗ್ತದೆ. ನೋಡ್ರಿ, ಹುಟ್ಟಿದ ಮಗು ಏನ್ ಮಾಡ್ತದಪ್ಪ ಅಂದ್ರೆ ಫಾಸ್ಟ್ ಆಗಿ ಉಸಿರಾಟ ಕ್ರಿಯೆ ಮಾಡ್ತದೆ. ನೋಡ್ರಿ, ಆ ಮಗುವನ್ನು ನೀವು ಅಬ್ಸರ್ವ್ ಮಾಡ್ರಿ, ಎಷ್ಟು ಫಾಸ್ಟ್ ಆಗಿ ಹೊಟ್ಟೆ ಮೂವ್ಮೆಂಟ್ ಆಗ್ತಾ ಇರ್ತದೆ. ಅದೇ ಒಂದು ವಯಸ್ಕರ ಅಂತ ಬಂದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ 70 ಇಂದ 72 ಮಾತ್ರ ಏನಾಗ್ತದೆ ಉಸಿರಾಟ ಕ್ರಿಯೆನ ಮಾಡ್ತದೆ ಬಾಡಿ, ಅದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ. ಅರ್ಥಾಯ್ತಾ? ಅದು ಮಗುವಿನಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅಲ್ಲಿ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತೈತಿ. ಇಲ್ಲಿ ಏನಾಗ್ತೈತಿ, ಒಂದು ಸಾಮಾನ್ಯವಾಗಿ 70 ರಿಂದ 72 ಬಾರಿ ಏನಾಗ್ತೈತಿ ಬಡಿತೈತಿ. ಅರ್ಥಾಯ್ತಾ? ಆಮೇಲೆ ನಮ್ಮ ಬಾಡಿ ಒಳಗಡೆ ಕಡಿಮೆ ಅಂದ್ರು 5 ರಿಂದ 6 ಲೀಟರ್ ಬ್ಲಡ್ ಇರ್ತೈತಿ. ಅರ್ಥಾಯ್ತಾ? ನೋಡ್ರಿ, ನಾವು ಬ್ಲಡ್ ಅನ್ನ ನಾವು ಡೊನೇಟ್ ಮಾಡೋದ್ರಿಂದ ನಮಗೆ ಏನಾದ್ರು ಕೂಡ ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರಮಾಣ ಏನಾದ್ರು ಕಡಿಮೆ ಆಗುತ್ತಾ? ಇಲ್ಲ, ಮತ್ತೇನಾಗ್ತದೆ, ರೀಜನರೇಷನ್ ಆಗ್ತಿರ್ತದೆ. ನೀವು ಬ್ಲಡ್ ಕೊಟ್ಟಾಗ ಮತ್ತೇನಾಗ್ತೈತಿ, ರೀಜನರೇಷನ್. ಹಂಗನ್ಬಿಟ್ಟು ದಿವಸ ಕೊಟ್ಟರೆ ದಿವಸ ರೀಜನರೇಷನ್ ಆಗಂಗಿಲ್ಲ. ಒಂದ್ಸಲ ಕೊಟ್ಟ ಮೇಲೆ ಇಷ್ಟು ಅವಧಿ ಅಂತ ಇದೆ, ಕೆಲವೊಂದು ತಿಂಗಳು ಬ್ಲಡ್ ಕೊಡಂಗಿಲ್ಲ. ಮತ್ತೇನಾಗ್ತದೆ, ರೀಜನರೇಟ್ ಆಗ್ತೈತೆ. ಅವರು ಹಾಗೆ ತಕ್ಕಂಗಿಲ್ಲ, ಚೆಕ್ ಮಾಡ್ತಾರೆ ಇದರ ಕಂಟೆಂಟ್ಸ್ ಐತೆ ಇಲ್ಲೋ, ಬ್ಲಡ್ ಅನ್ನ ತೆಗಿಬಹುದು ಇಲ್ವೋ ಅಂತ ಹೇಳ್ಬಿಟ್ಟು. ಅರ್ಥಾಯ್ತಾ? ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬ್ಲಡ್ ಅನ್ನ ನಾವು ಕೊಡೋದಾಗಿರ್ಬೋದು. ಅರ್ಥಾಯ್ತಾ? ಇವು ನೋಡ್ರಿ, ನಮ್ಮ ದೇಹದ ಅತ್ಯಂತ ಮುಖ್ಯವಾಗಿ ಪೋಷಣೆಗೆ ಅವಶ್ಯಕವಾಗಿರುವಂತ ಇವು ಅಂಗಾಂಶಗಳು ಅಂತೇಳಿ ಕೂಡ ನಾವು ಕರಿತೀವಿ. ಅರ್ಥಾಯ್ತಾ? ಇಂದಿನ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮಾನವನ ಜೀರ್ಣಾಂಗ ಮತ್ತು ಮಾನವನ ಹೃದಯದ ಬಗ್ಗೆ ಮತ್ತು ಮೆದುಳಿನ ಕಾರ್ಯಗಳ ಬಗ್ಗೆ ಏನ್ ಮಾಡಿದ್ವಿ ತಿಳ್ಕೊಂಡ್ವಿ. ಹಾಗಾದ್ರೆ ಕೆಲವೊಂದು ಸುಲಭವಾಗಿರುವಂತ ಪ್ರಶ್ನೆಗಳನ್ನ ಕೇಳ್ತೀನಿ, ಸುಲಭವಾಗಿ ನೀವು ಆನ್ಸರ್ನ ಮಾಡ್ತೀವಿ. ಅರ್ಥಾಯ್ತಾ? ಸರಿ, ರೆಡಿನಾ? ಜೀವಕ್ರಿಯೆಗಳು ಎಂದರೆ ಗೊತ್ತಿರೋ ಕೈ ಎತ್ತು ಸರ್. ಜೀವಕ್ರಿಯೆಗಳು ಎಂದರೆ ಜೀವಿಯು ಜೀವಂತವಾಗಿ ಉಸಿರಾಡಲು ನಡೆಸುವ ಪ್ರಕ್ರಿಯೆಯನ್ನು ಜೀವಕ್ರಿಯೆ ಎನ್ನುವರು. ವೆರಿ ಗುಡ್. ನೆಕ್ಸ್ಟ್ ಉತ್ತರ. ಈಗ ನಾವು ಮಾನವನ ಪೋಷಣೆ ಬಗ್ಗೆ ಹೇಳಿದೆ. ಈಗ ಮಾನವನ ಪೋಷಣೆ, ಮಾನವ ಸ್ವಪೋಷಕನೇ ಪರಪೋಷಕ? ಪರಪೋಷಕ. ಯಾಕೆ ಪರಪೋಷಕ ಹೇಳ್ತೀರಿ? ಬೇರೆ ಜೀವಿ ಯಾವ್ದನ್ನು ಅವಲಂಬಿಸಿದ್ವಿ ನಾವು? ಸಸ್ಯಗಳು. ಅರ್ಥಾಯ್ತಾ? ಸರಿ. ಹಾಗಾದ್ರೆ ಮಾನವನ ಹೃದಯ ಎಷ್ಟು ಕೋಣೆಗಳನ್ನು ಒಳಗೊಂಡಿದೆ? 4 ಕೋಣೆಗಳು. ಅವು ಯಾರು ಹೇಳ್ತೀರಿ? 4 ಕೋಣೆ. ವಂದನ. ಎಡಋತುಶ್ರೀ, ಬಲಋತುಶ್ರೀ, ಬಲಋತುಶ್ರೀ, ಸರಿಯಾಗಿ ಹೇಳಿ. ಹೇಳಮ್ಮ ನೀನು. ಎಡಋತುಶ್ರೀ, ಬಲಋತುಶ್ರೀ, ಕರ್ಣ. ಎಡಋತ್ಕರ್ಣ, ಅರ್ಥಾಯ್ತಾ? ಆಮೇಲೆ ಮಾನವನ ಮೆದುಳು ಎಷ್ಟು ತೂಕವನ್ನು ಒಳಗೊಂಡಿದೆ? ಎಷ್ಟು ತೂಕ ಇದೆ? ವೇಟ್ ಎಷ್ಟು ಇದೆ? ವೆರಿ ಗುಡ್. ಎಷ್ಟು? ಮಾನವನ ಮೆದುಳಿನ ತೂಕ. ಸರಿ, ಕೂತ್ಕೊಳ್ಳಿ. ನಿಮಗೆ ಒಂದು ಗೃಹಪಾಠವನ್ನು ಕೊಡ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾನೇನು ತೋರಿಸಿದಲ್ಲಿಗ ಹೃದಯ, ಮಾನವನ ಜೀರ್ಣಾಂಗ ಮತ್ತು ಮೆದುಳಿನ ಚಿತ್ರಗಳನ್ನ ಏನ್ ಮಾಡ್ಕೋಬೇಕು ನೀವು ಮನೆಯಲ್ಲಿ ಬರ್ಕೊಂಡು. ಯಾವ್ಯಾವ ಹೇಳಿ ನೋಡೋಣ? ಮಾನವನ ಜೀರ್ಣಾಂಗ ವ್ಯೂಹ, ಮಾನವನ ಹೃದಯ, ಮಾನವನ ಮೆದುಳು. ಇದನ್ನು ಹೋಮ್ವರ್ಕ್. ಅರ್ಥಾಯ್ತಾ? ನಾಳೆ ಇಲ್ಲಿಗೆ ಇಂದಿನ ತರಗತಿಯನ್ನು ನಾವು ಮುಕ್ತಾಯವನ್ನು ಗೊಳಿಸೋಣ.